ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಬ್ಯಾಕ್ ಟು ಕರ್ನಾಡು ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಕರ್ನಾಡಿನ ವಿಡಿಯೋಸ್ಗಳು ಬರತ್ತವ್ರಿ. ಹಿಂದಿನ ವಿಡಿಯೋದಾಗ ನೋಡಿದ್ರಿ ನಾವು ಟ್ರಾವೆಲ್ ಮಾಡಿದ್ವಿ ಮುಂಬೈನ ದಾದರಿಂದ ನಮ್ಮ ಹುಬ್ಬಳ್ಳಿಗೆ ಬರುವಂತಹ ಡೈಲಿ ಎಕ್ಸ್ಪ್ರೆಸ್ ಒಳಗೆ. ಸೊ ಹುಬ್ಬಳ್ಳಿಗೆ ಬಂದನಂದ್ರೆ ಹುಬ್ಬಳ್ಳಿಯಿಂದ ಏನಾರ ಒಂದು ಕನೆಕ್ಟಿಂಗ್ ಇಡ್ಬೇಕಲ್ರಿ ನಿಮ್ಗೆ. ಅದಕ್ಕಂತ ನಾ ಇವತ್ತು ಟ್ರಾವೆಲ್ ಮಾಡತ್ತೇನೆ ರೀ ಹುಬ್ಬಳ್ಳಿಯಿಂದ ಮೈಸೂರಿಗೆ ಹೋಗುವಂತಹ ಹಂಪಿ ಎಕ್ಸ್ಪ್ರೆಸ್ ಒಳಗೆ. ಇಲ್ಲೇ ಐತೆ ನೋಡ್ರಿ ನಮ್ಮ ಟ್ರೈನ್. ಈಗ ಶೆಂಡಿಂಗ್ ಐತಿ. ಶೆಂಡಿಂಗ್ ಆಗೋಕ್ಕಿಂತ ಮೊದಲು ಏನೇನೆಲ್ಲ ಆತಂತೇಳಿ ನೋಡ್ಕೊಂಡು ಬರ್ರಿ. ಈಗ ಜಸ್ಟ್ ಸೆಂಡಿಂಗ್ ಆಗೈತೆ ನೋಡ್ರಿ ನಮ್ಮ ಗಾಡಿದ. ಹುಬ್ಳಿ 40518 ಸೆಟ್ ಮಾಡೋದದಿ. ಮುಂದೆ ಯಾವುದೋ ಒಂದು 3AC ಕೋಚ್ ಹಾಕ್ಯಾರ ಎಕ್ಸ್ಟ್ರಾ. ಅದರಿಂದ ಬಂತು ನೋಡ್ರಿ ಇಲ್ಲಿ ನಮ್ಮ ಗಾಡಿ ಹಂಪಿ ಎಕ್ಸ್ಪ್ರೆಸ್ 0.5 ಚಲೋ. ಮೊದಲೊಂದು 2 ಜನರಲ್ ಅದಾವ. ಆಮೇಲೆ HA1 ಕಂಟಿನ್ಯೂಸ್ ಆಗಿ AC ಬೋಗಿಗಳು ಬರ್ತಾವೆ. HA1 A1 B4 ಅನ್ಕೋತಾನೆ ಇದ್ರೊಳಗೆ. ಸಿಂಧನೂರು ಗಾಡಿ ಡಿಪಾರ್ಟ್ ಆಗೈತೆ ನೋಡ್ರಿ ಇಲ್ಲಿ. ಹುಬ್ಬಳ್ಳಿ ಸಿಂಧನೂರು ನಮ್ಮ ಮುಂದೆನೇ ಇರುತ್ತಿದೆ. ಇದನ್ನು ಓಟೆಕ್ ಮಾಡಲ್ಲ ನಾವು. ಅಪ್ ಟು ಗಿನಿಗೆರ ಜಂಕ್ಷನ್ ಮಟ ನಮ್ಮ ಮುಂದೆ ಹೋಗುತ್ತದೆ. ಸೊ ನಮ್ಮ ಕೋಚ್ ಮಟ ಹೊಂಟೆ ನಾನು ಈಗ S8 ಬಂದೈತಿ. ಇವತ್ತು ನಮ್ಮ ಜೊತೆ ಅದಾರ ಸುಹಾಸ್ ಬಾಯ್. ಹಿಂದಿನ ಜರ್ನಿ ಒಳಗೆ ನೋಡ್ರಿ ನಾವು ಬಂದಿದ್ವಿ ಹುಬ್ಬಳ್ಳಿ ದಾದರಿಂದ. ಸೊ ಈಗ ಹಲವು ತಿಂಗಳ ಹಿಂದೆ ಎಂಡ್ ಟು ಎಂಡ್ EMD ಇಂದ ರಾಜನಂಗ ಮೆರೆದಂಥ ಹುಬ್ಬಳ್ಳಿ ಬನಾರಸ್ ಎಕ್ಸ್ಪ್ರೆಸ್ ವ್ಯಾಪ್ 7 UBLದಿಂದ ರನ್ ಆಗೋದು ನೋಡಿ ಭಾಳ ಬೇಜಾರು ಅನ್ಸದದ್ರಿ. ಕಂಟ್ರಿ ಡೆವಲಪ್ಮೆಂಟಿಗೆ ಇರಲಿ ಬಟ್ ಏನು ಹೇಳ ನಿಮಗೆ ಭಾಳ ನೋಡು ಒಂದು ಟೈಪ್ ಅನ್ಸತ್ತೆ. ಯಾಕಂತಂದ್ರೆ ಎಂಡ್ ಟು ಎಂಡ್ EMD ಹಾಲ್ ಮಾಡ್ತೈತಿ. ಇದಕ್ಕೆ ಆ ಮಜಾ ನನ್ನ ಬೇರೆ ಇತ್ತು. ನಾನು ಟ್ರಾವೆಲ್ ಮಾಡೀನಲ್ರಿ ಇದ್ರೊಳಗೆ ಎಂಡ್ ಟು ಎಂಡ್. ಸೊ ನೋಡ್ಬೋದಾ ಹುಬ್ಬಳ್ಳಿ ಬನಾರಸ್. ಹುಬ್ಬಳ್ಳಿಯಿಂದ ಯಾವಾಗಾರ ಜರ್ನಿ ಬೇಕು ನಿಮಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಭಾಳ ದಿನ ಆಯ್ತು ನಾನು ಈ ಗಾಡಿ ಜರ್ನಿ ಮಾಡಿಲ್ಲ. ಈ ಸೈಡಿಂದ ಅಂತೂ ಮಾಡೇನೂ ಇಲ್ಲ. ನೋಡ್ರಿ ಇದು ಎಷ್ಟು ಮಸ್ತ್ ಸನ್ಸೆಟ್. ವಾರಣಾಸಿ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಯ್ತು ನೋಡ್ರಿ. ಜನರಲ್ ಅಂತೂ ಇಲ್ಲಿಂದ ಖಾಲಿ ಐತಿ ಈಗ. ಬಟ್ ಈ ಟ್ರೈನಿಗೆ ಟಿಕೆಟ ಸಿಗಂಗಿಲ್ಲ ರೀ. ಇದಾಯ್ತು ನಿಜಾಮುದ್ದೀನ್ ಹುಬ್ಬಳ್ಳಿ ಆಯ್ತು, ಹುಬ್ಬಳ್ಳಿ ನಿಜಾಮುದ್ದೀನ್ ಆಯ್ತು, ಎಲ್ಲ ಟ್ರೈನಿಗೂ ಟಿಕೆಟ ಸಿಗಲ್ಲ. ಹಂಪಿ ಎಕ್ಸ್ಪ್ರೆಸ್ದ ಟೈಮಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ 6:30 ಇದೆ ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಅಂತ ಪ್ಲಾಟ್ಫಾರ್ಮ್ 5 ಇಂದ ಬಿಡುತ್ತಿರುತ್ತೆ. 4 5 ಹಿಂಗೆ ಕಂಟಿನ್ಯೂಸ್ ಇರುತ್ತೆ. ಇಲ್ಲಿಂದ ಇದೆ ಅನ್ನಿಗಿರಿ ಮೇಲೆ ಗದಗ, ಬಾನಾಪುರ ಮೇಲೆ ಕೊಪ್ಪಳದಿಂದ ಮುಂದೆ ನಾವು ಹೋಗ್ತೇವೆ ರೀ ತೋರಣಗಲ್ಲು ಮೇಲೆ ಹೊಸಪೇಟೆಗೆ. ಹೊಸಪೇಟೆಗೆ ಹೋಗ್ತೇವೆ. ಹೊಸಪೇಟೆಯಿಂದ ತೋರಣಗಲ್ಲು ಮೇಲೆ ಬಳ್ಳಾರಿಗೆ ಹೋಗ್ತೇವೆ. ಬಳ್ಳಾರಿಯಿಂದ ಗುಂತಕಲ್, ಧರ್ಮವರಂ, ಅನಂತಪುರ ಈ ದಾರಿಲೇ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ಬೆಂಗಳೂರು. ಅಲ್ಲಿಂದ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ದಾರಿಲೇ ಹೋಗಿ ತಲುಪುತ್ತೆ ಟ್ರೈನ ಬೆಳಗ್ಗೆ 8:30ಗೆ ಮೈಸೂರಿಗೆ. ಸೊ ಈ ಟ್ರೈನ್ ಮೇನ್ ಬಂದ್ಬಿಟ್ಟು ಮೊದಲು ರನ್ ಹಾಕಿತ್ತು ಯಶವಂತಪುರದಿಂದ ಹೊಸಪೇಟೆ ಮಠ. ಸೊ ಇದ್ರದ್ದು ಫ್ರೀಕ್ವೆನ್ಸಿ ಏರಿಸ್ಬೇಕಂತಂಥೇಳಿ ಈ ಟ್ರೈನ್ನ ಅಂದ್ರೆ ಮೇಂಟೆನೆನ್ಸ್ ಸಂಬಂಧ ಹುಬ್ಬಳ್ಳಿಗೆ ಎಕ್ಸ್ಟೆಂಡ್ ಮಾಡ್ರೆ. ಆಮೇಲೆ ಯಶವಂತಪುರ ಕಡೆ ಜಾಗ ಇಲ್ಲ ಅಂತೇಳಿ ಟ್ರೈನ್ನ ಎಕ್ಸ್ಟೆಂಡ್ ಮಾಡ್ರೆ ಮೈಸೂರಿಗೆ. ಸೊ ಇದು ಹಂಪಿ ಎಕ್ಸ್ಪ್ರೆಸ್ದ ಒಂದಿಟ್ಟು ಹಿಸ್ಟ್ರಿ ಐತಿ. ಭಾಳ ದಿನಗಳಿಂದ ರನ್ ಆಗತೈತಿ. ಈ ಟ್ರೈನ್ ICF ಕಾಲದಾಗಿಂದನೂ ಈ ಟ್ರೈನಿಗೆ ರೇಕ್ಸಿರಿಂಗ್ ಐತಿ. ದ ಲೆಜೆಂಡ್ರಿ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಅದ. ಪ್ಲಾಟ್ಫಾರ್ಮ್ 1ಕ್ಕೆ ವಿಶ್ವಮಾನವ ಎಕ್ಸ್ಪ್ರೆಸ್ ಅರಾವತ್ತು ನೋಡ್ರಿ. ಇದನ್ನು ರೀಸೆಂಟಾಗಿ ಹೇಳಿದ್ರೆ LHB ಮಾಡಿದೆವು ಅಂಥೇಳಿ. ಯಾವ LHBನೂ ನನಗೆ ಈ ಟ್ರೈನ್ ಒಳಗೆ ಕಾಣತ್ತಿಲ್ಲ. ಬಟ್ ಇದನ್ನು ಈಗ ಸೂಪರ್ ಫಾಸ್ಟಾಗಿ ನೋಟ್ ಮಾಡ್ಯಾರ ನೋಡ್ರಿ. ಇದನ್ನು ಈಗ ಮೊದಲಿದೆ ನಾರ್ಮಲ್ ಎಕ್ಸ್ಪ್ರೆಸ್ ಇದ್ದ ವಿಶ್ವಮಾನವ ಎಕ್ಸ್ಪ್ರೆಸ್ ಅಂತಿದ್ವಿ. ಈಗ ವಿಶ್ವಮಾನವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಜನಶತಾಬ್ದಿದ ಚೇರ್ಕಾರ ಈ ಟ್ರೈನಿಗೆ ಐತೆ. ಸೊ ಇದ್ಯಾವ ಡೆಮೋ ಅಂತ ನೋಡತ್ತೀರ ಅಂತಂದ್ರೆ ಮೇ ಬಿ ಸಿಂಧನೂರು ಅನ್ಬೋದ ನೀವು. ಈ ಸಿಂಧನೂರು ಅಲ್ರಿ ಯಾವ ಟ್ರೈನ್ ಇದೆ? ಇಲ್ಲಿ ಯಾವುದೋ ಊರಿಗೆ ಹೊಂಟಿಲ್ಲಿದೆ. ಮಸ್ತ್ ಸನ್ಸೆಟ್ ಆಗತೈತಿ. ಇಲ್ಲೇ ಟ್ರೈನ್ ಬಂದೈತಿ ವಿಜಯಪುರದಿಂದ. Sri Siddharooಢ Swamiji Hubbಳ್ಳಿ Junction, Vijayawada. From Sri Siddharooಢ Swamiji Hubbಳ್ಳಿ Junction to Vijayawada will depart at its scheduled time at 19 hours 30 minutes from platform number 8. ಹಾಂ ಅದೇ ರೇಕ್ ನೋಡ್ರಿ. ಅದು LHB ಆತ. ಬಟ್ ಅದು LHB ಆಗಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ಅಷ್ಟು ಸ್ಮೂತಾಗಿ LHB ಆತ. ಬರ್ರಿ ನಾನು ಡಿಪಾರ್ಚರಿಗೆ ವೇಟ್ ಮಾಡತ್ತೀನಿ. ನೋಡೋಣಂತ ಭಾಳ ದಿನ ಆದಮೇಲೆ ನಮ್ಮ ಗದಗ, ಹೊಸಪೇಟೆ, ಬಳ್ಳಾರಿ ಸೆಕ್ಷನ್ ನಾವು ಕವರ್ ಮಾಡಿರಲಿಲ್ಲ. ಈ ವಿಡಿಯೋ ಒಳಗೆ ಅದು ಕವರ್ನೂ ಆಗುತ್ತೆ. ಸೊ ಒಳಗೆ ಎಂಟ್ರ್ ಅದೀವಿ. S8 ಕೋಚ್ ನಮ್ದು ಇವತ್ತು. ಬಟ್ ಇದ್ರ ಥೀಮ್ ನೋಡ್ರಿ ಇಲ್ಲಿ
ಸ್ಲೀಪರ್ದು ಅದೇನು ಟಿಪಿಕಲ್ ಬ್ಲೂ ಲಿವರಿ ಇರ್ತಿತ್ತಲ್ಲ ಸೀಟ್ಸಿಗೆ ಅದಿಲ್ಲ ಅಂದರೆ ಇದನ್ನು ಕವರ್ ಅಂತ ಹೇಳ್ಬೋದು ನೀವು, ಬ್ಲೂ ಕವರ್. ಇದ್ರೊಳಗೆ ಹೆಂಗೈತೆ ಅಂದ್ರೆ ಆ 2 AC ಕವರ್ ಇದ್ದಂಗೆ ಐತಲ್ಲ ಇದು, 2 AC ಕೊಟ್ಟಿರ್ತಾರಲ್ಲ. ಹಾಂ, ಅದನ್ನ ಕಲರ್ ಕಾಂಬಿನೇಷನ್ ಕೊಟ್ಟಾರ. ಸೊ ಲೈಟು ಹಾಕೋಣ ಅಂತ. ಫ್ಯಾನ್ ಲೈಟಿಂಗ್ ಅಷ್ಟೇನಿಲ್ಲ ಇದರಲ್ಲಿ, ಎಲ್ಲ ಲೈಟ್ ಆನ್ ಇದ್ರು ಲೈಟ್ ಅಷ್ಟೇನು ಕಾಣುವತ್ತು ನೋಡಿದ್ರು. ಭಾಳ ಲೈಟಿಂಗ್ ಕಮ್ಮಿ ಐತಿ. ಹಳೇ ಕೋಚ್ ಐತಿ. ಇದನ್ನು ಕೋಚ್ ನೋಡೋ ನಮಗೆ ಬೇಜಾರು ಅನಿಸಿದೆ. ಈ ಕೋಚ್ ಸಿಗಬಾರ್ದು ಅಂತೇಳಿ ಅನ್ನತ್ತಿದ್ವಿ, ಇದೇ ಕೋಚ್ ಸಿಕ್ತು ನಮಗೆ. ಚಾರ್ಜಿಂಗ್ ಸಾಕೆಟ್ ನೋಡ್ರಿ ಇಲ್ಲ, ಬರೀ ಒಂದು ಐತಿ 6 ಮಂದಿ ನಡಕ್ಕೆ. ಅಲ್ಲಿ 2 ನಡಕ್ಕೆ ಒಂದು ಐತಿ ಬ್ರೋ. ಒಂದೇ ಚಾರ್ಜರು 6 ಜನ ನಡ್ಬೇಕು. ಯಾರಾದರೂ ಎಕ್ಸ್ಚೇಂಜ್ ಮಾಡಲಿ ಅಂತ ಬಿಡ್ಕೊ. S9 ಬಂದರೆ ಕೊಡೋದು ಬೇಡ, ಬೇರೆ ಬೋಗಿ ಬಂದರೆ ಕೊಡೋಣ. ಪ್ಯಾರಲಲ್ ಡಿಪಾಚಾರಾ? ಸಿಂಧನೂರು ಬೆಂಗಳೂರು ಎಕ್ಸ್ಪ್ರೆಸ್ ನೋಡ್ರಿ ಇಲ್ಲಿ ಡೀಸೆಲ್ ಜೊತೆ ಬಂದಿರುತ್ತೆ. ಈಗ ಎಲೆಕ್ಟ್ರಿಕ್ ಲೀಡ್ ಮಾಡುತ್ತೆ ಇಲ್ಲಿಂದ. ಮೊದಲಿದ ಹುಬ್ಬಳ್ಳಿ ಬೆಂಗಳೂರು ಇತ್ತು. ರೆಡಿ ಐತೆ ನೋಡ್ರಿ ಇಲ್ಲಿ ನಾ ಬಂದಂಥ ಟ್ರೈನ್. ಇವತ್ತು ಹುಬ್ಬಳ್ಳಿ ವಿಜಯವಾಡ ಆಗ್ಬೋದು. ಇದಕ್ಕೂ ವ್ಯಾಪ್ 7 ಲೀಡ್ ಮಾಡಕತ್ತೆ. ಮೊದಲು ವ್ಯಾಪ್ 4 ತೊಗೊಂಡೋಗ್ತಿತ್ತು ರೀ ಇದಕ್ಕೆ. 30612 ಯಾವ್ದು ಅವ್ರದ್ದು ನಮ್ದು BZA. ಲಿಂಕ್ ಅವ್ರು ಕೊಟ್ರು ನೋಡ್ರಿ, SCRದವ್ರು. ಸ್ಟ್ರೇಟ್ ಲೈನು ಡೈರೆಕ್ಟ್ ಹಾವೇರಿ, ದಾವಣಗೆರೆ, ಅರಸೀಕೆರೆ ಮೇಲೆ ಬೆಂಗಳೂರಿಗೆ ಹೋಗುತ್ತೆ. ನಾವೀಗ ವಾಯ ಗುಂತಕಲ್ ಹೋಗ್ತೇವೆ. ಯಾವುದೋ ಗಾಡಿ ರೇಗ್ ನಿಂತಡ್ರಿ ಇಲ್ಲೇ ಝೂಮ್ ಆಗ್ತಾನೆ ಕಾಣ ಮಾತ್ರ. ಅದೊಂದು ದೊಡ್ಡ ರೇಕ್ ಶೇರಿಂಗ್ ಗಾಡಿ ಇದ್ರಿ ಇದೆ. ಬಿಸಿ ಹೂವಾರದ ರೇಖಾ ಇದ್ಯಾರದ್ರಿ? ಹೈದ್ರಾಬಾದ್ ಹುಬ್ಬಳ್ಳಿದ ರೇಕ್ ನೋಡ್ರಿ ಇದು. ಹೈದ್ರಾಬಾದಿಂದ ಇನ್ನೊಂದು ಯಾವುದೊಂದು ಚೆನ್ನೈ ಬೀಚ್ ಅಂತೇಳಿ ಹೋಗುತ್ತೆ ಟ್ರೈನ, ಅದ್ರ ಜೊತೆ ರೇಕ್ ಶೇರಿಂಗ್ ಮಾಡ್ರಿ ಇದನ್ನು. ಅಣ್ಣಿಗೆರೆಗೆ ಎಂಟ್ರ್ ಆದೀವಿ ನಾವೀಗ. ಫಸ್ಟ್ ಆಫೀಷಿಯಲ್ ಸ್ಟಾಪ್. ಒಂದು ನಿಮಿಷ ಸ್ಟಾಪ್ ಆಯ್ತು ರೀ ಇಲ್ಲ ನೀಗಿರಿಗೆ. ಇನ್ನೂ ನಿಂತಾನೆ ಇಲ್ಲ ಗಾಡಿ, ಆವಾಗಲಿಂದ ಕ್ರಾಲಿಂಗ್ ಐತೆ. ಜನರಲ್ಲಿಗೆ ರಶ್ ಐತನ್ರಿ. 10 ಯಾರು ಭಾಳ ಜನ ಅದ.
ಹುಬ್ಬಳ್ಳಿಯಿಂದ ಬೆಂಗಳೂರು ಮೈಸೂರಿಗೆ ಹೋಗಾಕ ಡಿಫ್ರೆಂಟ್ ಕಡೆ ಟ್ರೈನ್ಗಳು ಅದಾವೆ ರೀ. ಹೆಂಗೆ ಹೇಳ್ರಿ, ಹುಬ್ಬಳ್ಳಿಯಿಂದ ಗುಂತಕಲ್ ಮೇಲೆ ಬೆಂಗಳೂರು ಹಂಪಿ ಎಕ್ಸ್ಪ್ರೆಸ್ಸ, ಹುಬ್ಬಳ್ಳಿಯಿಂದ ಗುಂತಕಲ್ ಮೇಲೆ ಬೆಂಗಳೂರು ಮೈಸೂರು ಹಂಪಿ ಎಕ್ಸ್ಪ್ರೆಸ್ಸ, ಹುಬ್ಬಳ್ಳಿಯಿಂದ ಅರಸೀಕೆರೆ ಮೈಸೂರು ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್, ಹುಬ್ಬಳ್ಳಿ ಬೆಂಗಳೂರು ಮೈಸೂರು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. 3 ಟೈಪ್ಸ್ ಆಫ್ ಟ್ರೈನ್ಸ್, 3 ಟ್ರೈನ್ಸು ಡಿಫ್ರೆಂಟ್ ರೂಟ್ಸ್. ಮತ್ತು ಡೈರೆಕ್ಟ್ ಬೆಂಗಳೂರು ಹೋಗೋ ಟ್ರೈನ್ಗಳು ಅದಾವೆ. ಇದು ಸುತ್ತೊಡ್ಕೊಂಡು ಬೆಂಗಳೂರು ಹೋಗುತ್ತೆ. ಸೊ ನಮ್ಗೆ ಆರಾಮಾಗಿ ಹೋಗೋದಿತ್ತು. ಅದಕ್ಕೆ ನಾವು ಇದನ್ನು ಸಂಜೆಗೆ 6:00 ಬಿಡ್ತಾ ಆರಾಮಾಗಿ ಹತ್ತಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಬೆಂಗಳೂರು ಹೋಗ್ಬಿಡುತ್ತೆ. ಸೊ ಬೆಸ್ಟ್ ಟೈಮಿಂಗ್ಸ್. ಇನ್ನೂ ಯಾರು ಬಂದಿಲ್ಲ, ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ಆಲ್ಮೋಸ್ಟ್ ಗದಗಿಂದ ಬರ್ತಾರೆ ಅಂತೇಳಿ ಅನ್ಕೋತೀನಿ ನಾನು. ಚಾಟ್ ನೋಡೇನಿ. ಈ ಲೈನ್ ಒಳಗೆ ಸ್ಪೀಡ್ ಲಿಮಿಟ್ ನೋಡ್ಕೊರಿ ನೀವು. ಇಲ್ಲ 93, 92 ಇಷ್ಟು ಹೊಂಟತೆ. ಸ್ಕಿಪ್ಪಿಂಗ್ ಹುಲ್ಕೋಟಿ. ವಿಂಡ್ ಮಿಲ್ಸ್ ನೋಡ್ರಿ, ಲೈಟ್ ಬ್ಲಿಂಕ್ ಹೊಡ್ಯಾಗ. ಗದಗದ ಗಾಂಧಿ ಸರ್ಕಲ್ ಏರಿಯಾ. ಈ ರೈಲ್ವೆ ಲೈನ ನೋಡ್ರಿ, ಗದಗ ಮತ್ತು ಬೆಟಗೇರಿನ ಏನಂತಂದ್ರೆ ಬಾರ್ಡ್ರ್. ಈ ಸೈಡ್ ಏನೈತಲ್ಲ ಇದು ಗದಗ, ಇದು ಸೈಡ ಬರ್ರಿ ತೋರಿಸ್ತೀನಿ. ಈ ಸೈಡ್ ಏನೈತಲ್ಲ ಅದೆಲ್ಲ ಬೆಟಗೇರಿ. ಗದಗ ಬೆಟಗೇರಿ ಅವಳಿ ನಗರ. ಹೈಟೆಕ್ ಗದಗ ರೈಲ್ವೆ ಸ್ಟೇಷನ್ಗೆ ಅಂತ ಅನ್ನತ್ತೀವಿ ನಾವೀಗ. ಹೈಟೆಕ್ ಅಂತ ಯಾಕನ್ನತ್ತಾನ ಅಂತೇಳಿ ಅಲ್ಲಿ ಹೋದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ನೋಡ್ರಿ. ಮೊದ್ಲಿನ ಗದಗ ಸ್ಟೇಷನ್ ಇಲ್ಲಿಗಿದೆ. ನೋಡ್ಕೊಂತ ಹೋಗ್ರಿ ಅಷ್ಟೇ. ಲೈಟಿಂಗ್ ನೋಡ್ರಿ, ಲೈಟಿಂಗ್ ಮತ್ತು ಫ್ಲೋರ್ ಎಲ್ಲ ಸ್ವಚ್ಛ ಐತಿ. ಹುಬ್ಬಳ್ಳಿಯಿಂದ ಯಾರು ಹತ್ತಂಗಿಲ್ಲ ಟ್ರೈನಿಗೆ, ಬಟ್ ಗದಗದಿಂದ ರಶ್ ಸ್ಟಾರ್ಟ್ ಆಗತ್ತೆ ನೋಡ್ರಿ. ಬಂತು ನೋಡ್ರಿ ಹೈಟೆಕ್ ಗದಗ ರೈಲ್ವೆ ಸ್ಟೇಷನ್. ರಿಟೈರಿಂಗ್ ರೂಮ್ ಎಲ್ಲ ಬಂದಾವ ಅಂತೇಳಿ ಅನ್ಕೋತಾನೆ ಇಲ್ಲ, ಬಟ್ ಆಪ್ರೇಷನಲ್ಲಿ ಇಲ್ಲಿ ಇನ್ನೂ ಬಟ್ ಎಲ್ಲ ರೆಡಿ ಐತ್ರಿ. ಮೇ ಬಿ ಟೆಂಡರ್ಗೆ ಅದು ಕಾಲ್ ಮಾಡಿಲ್ಲ ಅನ್ಸಿದ್ದವ್ರು. ಇನ್ನು ಭಾಳ ದಿನ ಆಗ್ತಿದ್ರು ಓಪನ್ ಆಗಿ. ಇಷ್ಟು ಸ್ಪೇಷಿಯಸ್ ಇರಲಿಲ್ಲ ಇದು ಮೊದಲು. ಫುಲ್ಲಿ ಡಿಫ್ರೆಂಟ್. ನನಗೆ ಒಂಥರ ಶಾಕ್ ಆದಂಗೆ ಆಗಿಬಿಡ್ತೆ. ಯಾಕಂದರೆ ಎಷ್ಟೋ ದಿನ ನಾನು ಇಲ್ಲಿಂದನೇ ಟ್ರೈನು ಬೋರ್ಡ್ ಮಾಡಿ. ಸೊ ವೆಲ್ಕಮ್ ಟು ಗದಗ ಜಂಕ್ಷನ್ ರೀ. ಗದಗ ಡಿಸ್ಟಿಕ್ದ ಗದಗ ಜಂಕ್ಷನ್ ಇದು ಮೇನ್ ಸ್ಟೇಷನ್. ಬರೋ ದಿನಗಳೊಳಗೆ ಮಾತು ಬರತೈತಿ ಈ ಗೋಲ್ ಗುಂಬಸ್ನ ಗದಗ ಮತ್ತು ಹುಬ್ಳಿಗೆ ಬೈಪಾಸ್ ಮಾಡ್ತಾರೆ ಅಂತಂತೇಳಿ. ನಿಮ್ಗೆ ಹೇಳ್ಬೇಕಂತಂದ್ರೆ ಗದಗದಿಂದ ಜಂಕ್ಷನ್ ಯಾಕೆ ಅಂತಾರಂತಂದ್ರೆ ಇಲ್ಲಿಂದ ಒಂದು ಲೈನ್ ಡೈರೆಕ್ಟಾಗಿ ಹೋಗೈತ್ರಿ ಬಾಗಲಕೋಟೆ ಬಿಜಾಪುರದಿಂದ ವಿಜಯಪುರ ಸೋಲಾಪುರ್ಗೆ ಹೋಗೈತಿ. ಇಲ್ಲಿಂದ ಒಂದು ಲೈನ್ ಈಗ ರೀಸೆಂಟಾಗಿ ಗದಗ MP ಆದಂಥ ಬಸವರಾಜ ಬೊಮ್ಮಾಯಿ ಅವರು ರೈಲ್ವೆ ಮಿನಿಸ್ಟ್ರಿಗೆ ಒಂದು ಪ್ರಪೋಸಲ್ ಕೊಟ್ರೆ. ಮೊದಲ ಗದಗವಾಡಿ ಲೈನ್ ಏನು ಪ್ರಿಪೇರ್ ಆಗಿತ್ತಲ್ಲ, ಗದಗವಾಡಿ ಲೈನ್ ನೀವು ನೋಡಿರ್ಬೋದು. ಈಗ ಅದು ವಾಯ ಕುಷ್ಟಗಿ ತೊಗೊಂಡ್ರಿ ಈಗ. ಬಟ್ ಗದಗವಾಡಿ ಲೈನ್ ಇದ್ದಿದ್ದ ವಾಯ ಗಜೇಂದ್ರಗಢ, ಅಲ್ಲಿಂದ ಮುಂದಾದ ಲೈನ್ ಕುಷ್ಟಗಿ ತೊಗೊಂಡು ಕುಷ್ಟಗಿಯಿಂದ ಮುಂದಾದ ವಾಡಿ ಕೊಡ್ತಿದ್ದು. ಸೊ ಈಗ ಹೆಂಗೈತೆ ಅಂದ್ರೆ ಬೇಡಿಕೆ ಗದಗ ರೋಣ ಗಜೇಂದ್ರಗಢ ಮೇಲೆ ಕುಷ್ಟಗಿ ಲೈನ್ ಮಾಡಿರಿ, DPR ಎಲ್ಲ ಮಾಡಿರಿ ಅಂತೇಳಿ ಅದಕ್ಕೆ ರಿಕ್ವೆಸ್ಟ್ ಕೊಟ್ಟು ಬಂದಾರೆ. ಸೊ ನಾನು ಬರೋ ದಿನಗಳು ಈಗ ಆದ ಬದಲಾವಣೆಗಳನ್ನ ಹೇಳತ್ತೀನಿ. ಸೊ ನನಗೆ ಏನೇನೆಲ್ಲ ಗೊತ್ತೈತಿ ಈ ರೂಟ್ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ ಅಂತ. 7:20ಕ್ಕೆ ಬರೋ ಟೈಮಿಂಗ್ ಇತ್ತು. 5 ನಿಮಿಷ ಇಲ್ಲಿ ನಿಮಗೆ ಸ್ಟಾಪ್ ಸಿಗುತ್ತೆ, ಬಟ್ ಒಂದು 10 ನಿಮಿಷ ಡಿಲೇ ಅದಾವೆ. ಏನೇನು ಮೇನ್ ಸ್ಟೇಷನ್ ಅದಾವಲ್ಲ ಗದಗ, ಕೊಪ್ಪಳ, ಹೊಸಪೇಟೆ, ತೋರಣಗಲ್ಲು, ಬಳ್ಳಾರಿ, ಅಲ್ಲೆಲ್ಲ ಈ ಟ್ರೈನದ 5 ನಿಮಿಷ ಸ್ಟಾಪ್ ನೋಡೋಕೆ ಸಿಗುತ್ತೆ. ಹುಬ್ಬಳ್ಳಿ ವಾರಾಣಸಿ ಎಕ್ಸ್ಪ್ರೆಸ್ದ ನಮ್ಮ ಮುಂದೆ ಏನು ಬಂತಲ್ರಿ, ಇಲ್ಲಿ ಅದರದ್ದು ಲೋಕೋ ರಿವರ್ಸಲ್ ಆಗಿ ಅದು ವಿಜಯಪುರ ಬಾಗಲಕೋಟೆ ಮೇಲೆ ಮುಂದೆ ಅದರ ಜರ್ನಿನ ಕಂಪ್ಲೀಟ್ ಮಾಡುತ್ತೆ. ನಮಗೂ ಸಿಗ್ನಲ್ ಸಿಗ್ತಾ ಒಂದು ಪ್ರೊಸೀಡ ಅಲ್ಲಿ ಮುಂದೆ ಗ್ರೀನ್. ಆ ಲೈನ್ ಒಳಗೂ 100 ಮ್ಯಾಕ್ಸಿಮಮ್ 100 ರೀಚ್ ಆಗಿರ್ಕಿಲ್ಲ ಹುಬ್ಬಳ್ಳಿಯಿಂದ ಗದಗ ನಡಕ. ಈಗ ನೋಡ್ರಿ ಇಲ್ಲಿ 103 ರೀಚ್ ಆಗೈತಿ. ಗದಗಿಂದ ಕೊಪ್ಪಳ ನಡಕ ಮುಂದೆ ಎಷ್ಟು ರೀಚ್ ಆಗತ್ತೆ ನೋಡೋಣ ಅಂತ. ಬಾನಾಪುರ ಸ್ಟೇಷನ್ ಒಳಗೂ ಹಂಪಿ ಎಕ್ಸ್ಪ್ರೆಸ್ದ 1 ಮಿನಿಟ್ ಸ್ಟಾಪೇಜ್ ಕೊಟ್ಟರು ನೋಡ್ರಿ. ಬಾನಾಪುರ ಬರುತ್ತೆ, ಕೊಪ್ಪಳ ಮತ್ತು ಗದಗ ನಡಕ. ಬಾನಾಪುರದಿಂದ ಯಲಬುರ್ಗಾದ ಹೈವೇ ಏನಿರುತ್ತಲ್ಲ ಅದು ಮ್ಯಾಲನೇ ಹೋಗುತ್ತೆ. ಇಲ್ಲಿ ನಿಮ್ಗೆ ತೋರಿಸ್ತೇನೆ ರೀ. ಅದ್ರ ಸಂಬಂಧ ಇಲ್ಲಿ ಸ್ಟಾಪೇಜ್ ಕೊಟ್ರ ಅಂತ ಹೇಳ್ತಾರೆ. ಯಲಬುರ್ಗ ಬಂದ್ಬಿಟ್ಟು ಕೊಪ್ಪಳ ಡಿಸ್ಟಿಕ್ ಒಳಗೆ ತಾಲೂಕು ಹೋಗುತ್ತೆ. ಇಲ್ಲೈತೆ ನೋಡ್ರಿ, ಇದು ಹೈವೇ. ಸೊ ಅದ್ರ ಸಂಬಂಧ ಸ್ಟಾಪೇಜ್ ಕೊಟ್ರ ಅಂತೇಳಿ ಹೇಳ್ತಾರೆ.
ಬಂದ ಬರುತ್ತೆ ನೋಡ್ರಿ ಯಲಬುರ್ಗ ಬರ್ತೇನೆ ರೀ ಇಲ್ಲ ವಾಯವ್ಯ ಕರ್ನಾಟಕದ ಐತೆ ಯಲಬುರ್ಗದಿದ್ರೆ ಕಲ್ಯಾಣ ಕರ್ನಾಟಕ ಇರ್ತೈತೆ ಭಾಳ ದೂರ ಇಲ್ಲಿದೆ ಇದರಿಂದ ಕೊಪ್ಪಳದಿಂದ ಒಂದು 20 ಕಿಲೋಮೀಟ್ರ್ ಇರ್ಬೇಕಷ್ಟ ಹೈದ್ರಾಬಾದ್ ವಾಸ್ಕೋಡಿಗಾಮ ಕೊಪ್ಪಳ ಕರಾವಳಿ ನಾವೀಗ ರಶ್ ಎಷ್ಟು ಐತೆ ನೋಡ್ರಿ ಈ ಗಾಡಿ ಕೊಪ್ಪಳ ಒಳಗೆ 8:34ಗೆ ಅರಾವದೀವಿ ನಾವು ಕೊಪ್ಪಳ ಸ್ಟೇಷನ್ನು ಅಪ್ಗ್ರೇಡ್ ಮಾಡ್ಯಾರ ರೀ ಬಟ್ ಯಾವ ಲೆಕ್ಕಕ್ಕೆ ಇಲ್ಲಿ ನೋಡ್ರಿ ಪ್ಲಾಟ್ಫಾರ್ಮ್ 2 ಅಂತಬಿಟ್ಟು ಅದ್ರೊಳಗೆ ಕೋಚ್ ಪೊಸಿಷನಿಂಗೇ ಬರತ್ತಿಲ್ಲ ಅದಕ್ಕೆ ಅಲ್ಲಿದ್ದವ್ರು ಇಲ್ಲೇ ಇಲ್ಲಿದ್ದವ್ರು ಅಲ್ಲೇ ಅಡ್ಡಾಡತ್ತಾರ ಅನೌನ್ಸ್ಮೆಂಟ್ ಮಾಡಿರ್ಬೋದು ಬಟ್ ಇಲ್ಲಿ ನಿಮ್ಮ ಕಡೆ ರಿಸೋರ್ಸಸ್ ಐತೆ ಅಂತಂದ್ರೆ ಅದನ್ನು ಯೂಸ್ ಮಾಡ್ಕೋಬೇಕಿಲ್ಲ ರೀ ಸೊ ನಾವೀಗ ಎಂಟ್ರಾಗಿ ಕೊಪ್ಪಳಕ್ಕೆ ನಾನು ಟ್ರೈನದ್ದು 5 ನಿಮಿಷ ಸ್ಟಾಪೇಜ್ ಐತೆ ಇಲ್ಲಿದೆ ಜೀವನಾಡಿ ಅಂತಲೇ ಹೇಳ್ಬೋದು ನೀವು ಯಾಕಂತಂದ್ರೆ ಈ ಗಾಡಿ ಬಿಟ್ಟಿದ್ದೆ ಇವ್ರ ಸಂಬಂಧ ಈ ರೂಟ್ ಸಂಬಂಧ ವಾಪಸ್ ರಿಟರ್ನ್ ಬರೋದು ಮುಂದೆ ಗಾಡಿ ಇಲ್ಲಿಗೆ ಬರುತ್ತೆ 7:30 8 ಸುಮಾರು ಇದು ಸೇಮ್ ಗದಗ ಜಂಕ್ಷನ್ ಏನು ಅಪ್ಗ್ರೇಡ್ ಆಗೈತಲ್ಲ ಅದೇ ರೀತಿ ಅಪ್ಗ್ರೇಡ್ ಆಗೈತಿ ಇದು ಆಯ್ತು ಮುಂಡ್ರಾಬಾದ್ ಸ್ಟೇಷನ್ ಆಯ್ತು ಗೋಕಾಕ್ ರೋಡ್ ಆಯಿತು ಎಲ್ಲ ಒಂದೇ ಟೈಪ್ ಆಗ್ಯಾವ ಗಾಡಿ ಒಳಗೂ ಯಾರು ಇರಲಿಲ್ಲ ಬರ್ಬರ್ತಾ ಫಿಲ್ ಹಾಕೋಂತ ಬಂತ ಮತ್ತು ಗಾಡಿ ಒಳಗೆ ಏನರ ಊಟಕ್ಕೆ ಬರತ್ತದ ಅಂತೇಳಿ ಇವು ಅಡ್ಡಾಡದ ನೋಡ್ರಿ ಊಟಕ್ಕೆ ತೊಂಬರಕೊಂಟ ಪಾಪ ನನಗೆ ಹೇಳಿದೆ ನಾವು ವಿಡಿಯೋ ಮಾಡ್ಕೊತ ನಿಂತೆ ಸೊ ಅದಕ್ಕೆ ಓಡೋದ ಈ ರೂಟ್ ಒಳಗೆ ಏನು ಸಿಗಂಗಿಲ್ಲ ರೀ ಹೆಂಗಂತಂದ್ರೆ ಒಂದಿಟ್ಟು ಬೇಲ್ಪುರಿ ಬಂದ ಅದು ಬಿಟ್ಟರೆ ಏನು ಬಂತಂದ್ರೆ ಬಿರಿಯಾನಿ ಬರೋದು ಅಂಡಾ ಬಿರಿಯಾನಿ ವೆಜ್ ಬಿರಿಯಾನಿ ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಸ್ಟೇಷನ್ದಾಗ ಅಷ್ಟೇನು ಕಮ್ಮಿ ಆಪ್ಷನ್ಸ್ ಅದಾವೆ ಇಲ್ಲಿ ನಾನು ಗದಗದಾಗ ಮೊದಲು ಭಾಳ ಆಪ್ಷನ್ ನೋಡ್ತಿದ್ದೆ ಏನದು ಅದು ಸ್ಟೇಷನ್ ಕನ್ಸ್ಟ್ರಕ್ಷನ್ ಅಂತಲ್ಲ ಅವಾಗಿಂದ ಇಲ್ಲ ಯಾಕಂತಂದ್ರೆ 33-40 ರೂಪಾಯಿ ಮಸ್ತ್ ಪಲಾವು ಬಿರಿಯಾನಿ ಎಲ್ಲ ಸಿಗ್ತಿತ್ತು ಗದಗೊಳಗೆ ಮಿರ್ಚಿ ಸಿಗ್ತಿತ್ತು ಅದ್ರ ಜೊತೆ ಈಗೇನಾದ ಆಪ್ಷನೇ ಇಲ್ಲ ನಂದು ಓಲ್ಡ್ ವೀಡಿಯೋಸ್ ತೆಗೆದು ನೋಡ್ರಿ ನೀವು ನಾನು ಯಾವುದೋ ಗದಗದಿಂದ ಸ್ಟಾರ್ಟ್ ಮಾಡಿ ಅಂದ್ರೆ ಅದ್ರೊಳಗೆ ತೋರಿಸೇ ಬಿಡ್ತಿದ್ದೆ ಮಿರ್ಚಿ ಮತ್ತು ಪಲಾವ್ ತೊಗೊಂಡಿರ್ತಿದ್ದೆ ನಾನು ಈಗ ನೆಕ್ಸ್ಟ್ ಆಪ್ಷನ್ನು ಹೊಸಪೇಟೆ ಅಲ್ಲೂ ಏನು ಸಿಗುತ್ತಿಲ್ಲ ಅಷ್ಟೇನು ಐಡಿಯಾ ಇಲ್ಲ ನಾನು ನಿಮಗೆ ತೋರಿಸ್ತೇನೆ ಯಾಕಂತಂದ್ರೆ ನೀವು ಟ್ರಾವೆಲ್ ಮಾಡತ್ತಾರೆ ಅಂತಂದ್ರೆ ನಾನು ವಿಡಿಯೋ ನೋಡ್ಕೊತ ಹೋಗ್ತೀರಿ ಸೊ ವಿಡಿಯೋ ನೋಡ್ತೀರಿ ಅಂತಂದ್ರೆ ನಾನು ನಿಮಗೆ ತೋರಿಸಬೇಕಲ್ರಿ ಸೊ ವೆಯ್ಟ್ ಮಾಡೋದಂತ ಹೊಸಪೇಟೆ ಮಠ ಈ ಸೈಡು ನೋಡ್ರಿ ಇಲ್ಲಿ ಗದಗ ಮತ್ತು ಕೊಪ್ಪಳ ಸ್ಟೇಷನ್ಗಳ ದಿಟ್ಟು ಸಿಕ್ಕ ಹೊಡೆದಂಗೆ ಅವ್ರಿ ಏನು ಡಿಫ್ರೆನ್ಸ್ ಇಲ್ಲ ನಮ್ಮ ಕಡೆ ಅಂತಾರಲ್ಲ ಫರಕ ಇಲ್ಲೇನು ಅಂತ ನೋಡ್ರಿ ಐ ಹೋಪ್ ಇನ್ನೇನು ನಮ್ಮ ನೆಸಸರಿ ರಿಸೋರ್ಸಸ್ ಬೇಕಾಗಿತ್ತಲ್ಲ ಅದೆಲ್ಲ ಸಿಕ್ಕತಿ ಸ್ಟೇಷನಿಗೆ ಡಿಪಾರ್ಟ್ ಆದ್ವಿ 10 ನಿಮಿಷ ಆದಮೇಲೆ ಪಾಪ ತಿನ್ನಕ್ಕೆ ಏನು ಸಿಗ್ಲಿದ್ದಕ್ಕೆ ನೋಡ್ರಿ ಇಲ್ಲೇ ಚಿಪ್ಸ್ ತೊಗೊಂಬಂದಾನ ಮತ್ತಿದೆ ವ್ಯಾಫಲ್ ತೊಗೊಂಬಂದಾನ ವೇಫಲ್ ಅಂದೆ ವೇಫರ್ಸ್ ಬ್ರೋ ಏನು ಸಿಗಲಿಲ್ಲ ಲೆಟ್ಸ್ ಹೋಪ್ ಅಲ್ಲ ಲೆಟ್ಸ್ ಹೋಪ್ ಇದ್ರಲ್ಲಿ ಸಿಗುತ್ತೆ ಪ್ಯಾಂಟ್ರಿ ಇರ್ಬೇಕು ಯಾಕಂದ್ರೆ ಗೋಲ್ ಗುಂಬಸ್ ಲಾಂಗ್ ರನ್ನಿಂಗು ಪ್ಯಾಂಟ್ರಿ ಇರಬೇಕು ಕಾಮೆಂಟ್ ಮಾಡ್ತೀವಿ ಹೊಸಪೇಟೆ ವೇಟ್ ಮಾಡಂತ ಬಟ್ ಬ್ರೋಕ್ ಭಾಳ ನಮ್ಗೆ ಬೇಜಾರು ಅನ್ಸತ್ತೆ ಅವ್ನಿಗೆ ಬೇಕಂದ್ರೂ ಸಿಕ್ಕಿಲ್ಲ ಅಂತಂತೇಳಿ ನೋಡ್ರಿ ಗಾಡಿ ಎಲ್ಲ ಆಲ್ಮೋಸ್ಟ್ ಫಿಲ್ ಅಂತ ಬಂತು ಬ್ರೋ ಈ ಕೋಚಸ್ ಇಷ್ಟ ಆಗುತ್ತಾ ನಿಂಗೆ ಈ ಟೈಪ್ ಕೋಚಸ್ ಇಷ್ಟ ಆಗುತ್ತಾ ಅಲ್ಲೋ ಈ ಟೈಪ್ ಕೋಚಸ್ಸು ತಿನ್ನೋದೇ ಅವ್ನಿಗೆ ಎಷ್ಟು ಇದಾಗೈತೆ ನೋಡ್ರಿ ಒಂದೇ ರೀಸನ್ ಚಾರ್ಜರ್ ಈಗ ನಾನು ನೀನಿಬ್ರು ಒಂದೇ ಅಡಾಪ್ಟರ್ ನೋಡ್ರಿ ಒಂದು ಅಡಾಪ್ಟರ್ಗೆ ಒಂದು ಆ ಕಡೆ ಅಂದರೆ 6 ಜನಕ್ಕೆ ಸೇರಿ ಒಂದು ಅದೊಂದು ಬೇಕಾದ್ರೆ ಈಗ ರೀಸೆಂಟಾಗಿ SR CR ನೋಡ್ಬೋದು ICF ಕೋಚ್ ಇದ್ರು ಕೂಡ ಸಪ್ರೇಟ್ ಅಡಾಪ್ಟರ್ ಕೊಟ್ಟಿದ್ದಾರೆ ಅವ್ರವ್ರ ಸೀಟಿಗೆ ಸೊ ನಮಗೂ ಆ ಥರ ಮಾಡಿದ್ರೆ ಓಕೆ ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಓಕೆ ನಮಗೇನು ICF ಅದು ಭೇದ ಭಾವ ಬೇಡ ಅಡಾಪ್ಟರ್ ಒಂದು ಇಶ್ಯೂ ನಮಗೆ ಅದೇ ಒಂದೊಂದು ಚಾರ್ಜಿಂಗ್ ಸೆಕೆಂಡ್ ಸಾಲಲ್ಲ ಈ ದಿನದಲ್ಲಿ ಮೊದ್ಲು ಹೆಂಗೆ ಮಾಡಿದ್ರೆ ಟೈಮ್ ಪಾಸ್ ಮಾಡಕ್ಕೆ ಗೇಮ್ ಆಡ್ತಿದ್ರಲ್ಲ ಈಗ ಟೈಮ್ ಪಾಸ್ ಮಾಡಕ್ಕೆ ರೀಲ್ ನೋಡ್ತಾರೆ ಫೋನ್ ಅಷ್ಟೇ ನಾವೇ ವಿಡಿಯೋ ಮಾಡತ್ತಿಲ್ಲ ಗಿನಿಗೆರ ಜಂಕ್ಷನ್ ಮೊದಲು ಗಂಗಾವತಿ ಮತ್ತು ಇದು ಸಿಂಧನೂರು ಆ ಸೈಡಿನ ಪ್ಯಾಸೆಂಜರ್ಸಿಗೆ
ಕನೆಕ್ಟಿವಿಟಿ ಕೊಡೋಕೆ ಈ ಸ್ಟೇಷನಿಗೆ ಸ್ಟಾಪ್ ಮಾಡ್ತಿದ್ದರು. ಬಟ್ ಈಗ ಅವರಿಗೆ ಡೈರೆಕ್ಟ್ ಟ್ರೈನ್ ಆಗಿಬಿಟ್ಟೈತಿ ಸಿಂಧನೂರದಿಂದ ಬೆಂಗಳೂರಿಗೆ. ಇದೇನೇ ಇದು ಪ್ಲಾಟ್ಫಾರ್ಮ್ ನೋಡತ್ತಿರಲ್ಲ, ಇದು ಮಿಕ್ಸ್ಡ್ ಪ್ಲಾಟ್ಫಾರ್ಮ್ ಅಂತಂದ್ರೆ ಆ ಸೈಡು ಪ್ಲಾಟ್ಫಾರ್ಮ್ ಈ ಸೈಡು ಪ್ಲಾಟ್ಫಾರ್ಮ್ ಇರುತ್ತೆ. ಯಲಹಂಕದಾಗ ನೋಡಿರ್ಬೋದು, ನೀವು ಕೊಯಂಬತ್ತೂರು ಒಳಗೆ ನೋಡಿರ್ಬೋದು. ಇದೇ ಪ್ಲಾಟ್ಫಾರ್ಮ್ ಒಳಗೆ ಸಿಂಧನೂರು ಬೆಂಗಳೂರು ಬಂದು ನಿಂದಿರುತ್ತೆ. ಇಲ್ಲಿ ಲೋಕಲ್ ರಿವರ್ಸಲ್ ಆಗುತ್ತಲ್ಲ ಅದ್ರದ್ದು, ಅದಾಗೋ ಮಟ್ಟ ಇಲ್ಲೇ ಹೊರಗೆ ನೀವು ಹೋಗಿ ಮಾರ್ಕೆಟ್ ಐತಿ. ಇವೆ ರಾಯಲ್ ರಂಬಲ್ಸ್. ಇಬ್ಬರು ಕೂಡ ಒಬ್ಬರ ಮೇಲೆ ಹತ್ಯೆ ಮಾಡ್ಯಾರ. ಇದು ತಪ್ಪಿದೆ, ಒಬ್ಬೊಬ್ಬರು ಹೊಡೆದಾಗ್ಬೇಕು. ಎದುರು ಹೊಂಟು ಅಲ್ರಿ ಒಂದಕ್ಕೆ. ಇದು ನೋಡ್ರಿ ಇಲ್ಲೇ ಕಡ್ಡಿ ಪೈಲ್ವಾನ. ಇಲ್ಲೇ ಹೊರಗೆ, ಸಾರಿ ನಾವು ಟಾಪಿಕ್ ಬರೋಣಂತೆ. ಇಲ್ಲೇ ಹೊರಗೆ ರೈಲ್ವೆ ಸ್ಟೇಷನ್ ಹೊರಗೆ ಮಾರ್ಕೆಟ್ ಸಿಗುತ್ತೆ. ನೀವು ಹೋಗಿ ಅಲ್ಲಿ ಮಟ್ಟ ತಿನ್ಕೊಂಡು ಬರ್ಬೋದು. ಆ ವಿಡಿಯೋ ಒಳಗೆ ತೋರಿಸಿ ನಿಮ್ಗೆ. ಇಲ್ಲಿ 1 ನಿಮಿಷ ಸ್ಟಾಪ್. ಅಂದ್ರೂ ದಿಗ್ಪುರ ಧೈರ್ಯ ಮೆಚ್ಬೇಕ್ರಿ. ಅವು ದೊಡ್ಡ ದೊಡ್ಡ ನಾಯಿ ಎದುರು ಹೊಂಟವು, ಸಣ್ಣ ನಾಯಿಗಳು ಮೈ ಮೇಲೆ ಹೊಂಟವು. ಏನದು ಇಲ್ಲದ ಮೂಲ್ಯಾಗ ಹಡ್ಕೊಳತ್ತವ. ಹೋಗಿ ಇಲ್ಲಿ ನೋಡ್ರಿ, ಇಲ್ಲ 110 ಹೋತು ಕೊಪ್ಪಳದಿಂದ ಹೊಸಪೇಟೆ ಸೆಕ್ಷನ್ ಒಳಗೆ. ಇಲ್ಲಿ ಮಟ್ಟ 110 ಹೋಗಿರಲಿಲ್ಲ ಗಾಡಿ. ಆಫ್ಟರ್ ಗಿಣಿಗೆರೆ ಇದೆ, ಕೊಪ್ಪಳ ಅಲ್ಲ. ಕೊಪ್ಪಳ ಆದಮೇಲೆ ಗಿಣಿಗೆರೆ ಬರುತ್ತಲ್ಲ, ಗಿಣಿಗೆರೆ ಆದಮೇಲೆ ಈ ಸ್ಪೀಡು. ಈಗಿನ ಮಟ್ಟಿಗೆ ಸೈಡ್ ಲೋರ್ ಖಾಲಿ ಐತಿ ಕುಂತೇವೆ. ಈಗ ಹೊಸಪೇಟೆ ಆದಮೇಲೆ ಮತ್ತು ನಂದು ಅಪ್ಪರ್ ಬರ್ತಾ, ಈ ಒಂದು ಸೈಡ್ ಅಪ್ಪರ್ ಬರ್ತಾ. ಮುನಿರಾಬಾದ್ ರೈಲ್ವೆ ಸ್ಟೇಷನ್ ಎಷ್ಟು ಶಾಂತ. ಈ ಸೈಡ್ ಅಂತೂ ಒಬ್ಬರು ಇಲ್ಲ. ಈ ಟೈಮಿಗೆ ಯಾವ ಟ್ರೈನೂ ಇಲ್ಲ. ಅದೊಂದು ಈಗ ಬಂದರೂ ವಿಜಯವಾಡ ಹುಬ್ಬಳ್ಳಿನ ಬರಬೇಕು. ಅದು ಬೆಳಗಿನ ಜಾವ 3 ಗಂಟೆಗೆ. ಯಾವುದೋ ಟ್ರೈನಿಂದ ಹೆಸ್ರು ಏನು ಬಿಟ್ಟಾರ್ರಿ ಇಲ್ಲಿ. 16546 ಯಾವ್ದು ನೋಡು. ಓ ಈಗ ಬರ್ತಿದೆ ಅದು. ಎಲ್ಲಿದೆ? ಮುಂದೆ ಹೋಗಿರ್ಬೇಕು ಅದು. ಎಲ್ಲಿದೆ ಬ್ರೋ? ಸಿಂಧನೂರು ಯಶವಂತಪುರ 2ನೇ ಪ್ಲಾಟ್ಫಾರ್ಮಲ್ಲಿ ಡಿಪಾರ್ಟ್ ಆಗಿತ್ತು ನೋಡಿ. ಇಲ್ಲಿನ್ನೂ ಟ್ರೈನ್ದ 1 ನಿಮಿಷಗಳ ಕಾಲ ಸ್ಟಾಪ್ ಇರ್ತದೆ. ಆ ಸೈಡು ಸ್ಟೇಷನ್ ಬರ್ತಿದೆ, ನಾವು ಚಾರ್ಜ್ ಹಾಕೊಂಡು ಕುಂತೀವಿ. ನೆಕ್ಸ್ಟ್ ಸ್ಟೇಷನಿಗೆ ಚಾರ್ಜ್ ಸಿಗೋದಿಲ್ಲ. ತುಂಗಭದ್ರಾ ಡ್ಯಾಮ್ ಕ್ರಾಸ್ ಮಾಡೋದು ನಾವೀಗ. ಅದು ಗಾಡಿ ಬಂತು. ಪೂರ್ತಿ ವ್ಯೂ ಹಾಳು ಮಾಡ್ತು ನೋಡ್ರಿ. ಗೂಡ್ಸ್ ಏನು ಹೇಳಿ, ಪೂರ್ತಿ ವ್ಯೂ ಹಾಳು ಮಾಡಿ. ನಿಮಗೆ ಎಷ್ಟು ಕಾಣತ್ತಿಲ್ಲ ಐಡಿಯಾ ಇಲ್ಲ. ಈಗೇನು ಪೋಲ್ಸ್ ನೋಡತ್ತಾರಲ್ಲ, ಇದೆಲ್ಲ ಏನು ನೋಡ್ರಿ, ಅಗ್ರಿಬೊಮ್ಮನಹಳ್ಳಿ ಕೊಟ್ಟವ್ರ ಮೇಲೆ ದಾವಣಗೆರೆ ಹೋಗೋದು. ಹೊಸಪೇಟೆ ಈ ಕ್ಯಾಬಿನ್ ಆದ್ಮೇಲೆ ಬರ್ತದೆ. ಇಲ್ಲಿ ಬಂದು ಕೊಡುತ್ತೆ. ಇದು ಭಾರಿ ಮಸ್ತ್ ರೂಟ್ ಐತಿ. ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಅದನ್ನು. ವಿಡಿಯೋ ಬೇಕಂದ್ರೆ ಕಾಮೆಂಟ್ ಮಾಡಿರಿ. 100 ಕಾಮೆಂಟ್ ಬಂದ್ರೆ ಪಕ್ಕಾ ಅದ್ರದ್ದು ನೆಕ್ಸ್ಟ್ ವಿಡಿಯೋ ಇರುತ್ತೆ. ಎಲ್ಲೆಲ್ಲಿ ಕ್ರೀವ್ ಲಾಬಿ ಇರುತ್ತಲ್ಲ ಅಲ್ಲೆಲ್ಲ ಇಲ್ಲಿ ನೋಡ್ರಿ ಹೊಸಪೇಟೆ. ಸೊ ಇದ್ರ ಬಗ್ಗೆ ನಾನು ಮಾತಾಡತ್ತೀನಿ ನೋಡ್ರಿ. ರನ್ನಿಂಗ್ ರೂಮ್. ಸೊ ನಾವು ಜನರಾದೀವಿ ಹೊಸಪೇಟೆ ಜಂಕ್ಷನ್. ಯಾವಾಗೂ ಇರಲಿಲ್ಲ, ಈಗೂ ಇಲ್ಲ. ವ್ಯಾಗ್ನೈನ್ UBLWDG4 ರೆಸ್ಟಿಂಗ್ ಇದಂತೂ ನೋಡ್ರಿ. ಇಲ್ಲಿ ರಕ್ಕಸಪುರದೊಳಗೆ ಹೆಂಗೆ ಮಕ ಸುಟ್ಟಿರುತ್ತಲ್ಲ ಹಂಗೆ ಸುಟ್ಟೋಗಿದ್ರಿ. ರಕ್ಕಸಪುರದೊಳಗೆ ನೋಡಿದ್ರೆ ಗೊತ್ತಿರ್ಬೋದು. ಯಾರು ನೋಡಿರ್ತಾರಂದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ.
ಬ್ರೋ ಅನ್ಅಫಿಷಿಯಲ್ ಆಗಿದ್ದು ಹೊಸಪೇಟೆ ಟ್ರೈನ್ ಐತಾನೆ ಚಾಟ್ ನೋಡೋದು. ನಾವು ಚಾರ್ಟ್ ವೇಕೆನ್ಸಿ ನೋಡಿದ್ವಿ. ಹಾಂ ಏನು ನಮ್ಮದು ಬೋರ್ಡಿಂಗ್ ಪಾಯಿಂಟ್ ಇತ್ತು ಹಾಂ. ಹೊಸಪೇಟೆವರೆಗೂ ಕರೆಂಟ್ ಇಟ್ಸ್ ಮೋರ್ ದೆನ್ 300 ಸೀಟ್ಸ್. ಯಾಕಂತಂದ್ರೆ ಇದಕ್ಕೆ ಹಂಪಿಗೆಲ್ಲ ಟ್ರಿಪ್ ಬರ್ತಾರಲ್ರಿ, ಹೆಸರೈತಿ ಹಂಪಿ ಎಕ್ಸ್ಪ್ರೆಸ್. 16591 ಎಂಟರಿಂಗ್ ಹಂಪಿ ಅಲ್ಲ ಹೊಸಪೇಟೆ ಸ್ಟೇಷನ್. ಟೋಟಲಾಗಿ 3 ಡೈಲಿ ಟ್ರೈನ್ಗಳು ಸಿಗ್ತಾವೆ ರೀ ಹೊಸಪೇಟೆಯಿಂದ. ಒಂದು ಹಂಪಿ ಎಕ್ಸ್ಪ್ರೆಸ್ ಮೊದಲಿನಿಂದ ಐತಿ, ಆಮೇಲೆ ಸ್ಟಾರ್ಟ್ ಆತ ಯಶವಂತಪುರ ಸಿಂಧನೂರು, ಅದೇ ಇಲ್ಲಿಂದ ರಿವರ್ಸಲ್ಲಿ ತೊಗೊಂಡು ಸಾರಿ ಅದು ಮುಂದೆ ಹೋಗುತ್ತೆ. ಮತ್ತು ಇನ್ನೊಂದು ಯಶವಂತಪುರ ವಿಜಯಪುರ ಈಗ ರೀಸೆಂಟಾಗಿ ಇದಾಗೈತಿ ಅಂದರೆ ಪರ್ಮನೆಂಟ, ಮೊದಲ ಸ್ಪೆಷಲ್ ಇರ್ತಾರೆ ಅದು ಇಲ್ಲಿಂದ ರಿವರ್ಸಲ್ಲಿ ತೊಗೊಂಡು ಅದು ಹೊರಗೇನು ದಾರಿ ತೋರಿಸಿದಾರೆ ಹಂಗೆ ದಾವಣಗೆರೆ ಮೇಲೆ ಹೋಗಿ ತಲುಪುತ್ತೆ ಯಶವಂತಪುರ. ಹೊಸಪೇಟೆಗೆ ಜೀವನಡಿ ಬಂದ್ಬಿಟ್ಟು ಹಂಪಿ ಎಕ್ಸ್ಪ್ರೆಸ್ ನೋಡ್ರಿ. ಬೆಂಗಳೂರಿಗೆ ಹೋಗಕ್ಕೆ ನಂಬರ್ 1 ಪ್ರಯಾರಿಟಿ ಒಳಗೆ ಜನ ಎಲ್ಲ ಪ್ರಿಫರ್ ಮಾಡೋದು ಇದನ್ನು. ಜಂಕ್ಷನ್ ಯಾಕಂತ ಹೊರಗೆ ತೋರಿಸ್ಬಿಟ್ಟೆ ನಿಮಗೆ. ಮತ್ತು ಹೊಸಪೇಟೆದಿಂದ ಈ ಗಾಡಿನ ಯಾರು ಪ್ರಿಫರ್ ಮಾಡ್ತೀರಿ ಅದನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿಂದ ನಿಮಗೆ 700 to 800 ಮೀಟ್ರ್ ಒಳಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಅಲ್ಲಿಂದ ನಿಮಗೆ ಹಂಪಿಗೆ ಬಸ್ಸಸ್ಗಳು ಸಿಗ್ತಾವೆ. ಫಾರಿನ್ ಟೂರಿಸ್ಟ್ ನಮ್ಮ ಇಂಡಿಯನ್ ನ್ಯಾಷನಲ್ಸ್ ಭಾಳ ಕಡೆಯಿಂದ ಇಲ್ಲೇ ವಿಸಿಟ್ ಮಾಡೋಕೆ ಬರ್ತಾರೆ ಹಂಪಿನ. ಹೊಸಪೇಟೆದಿಂದ ಬಳ್ಳಾರಿ ಸೆಕ್ಷನ್ 65 ಕಿಲೋಮೀಟ್ರ್ ಐತಿ. ಈ 65 ಕಿಲೋಮೀಟ್ರಿಗೆ ಮೊದಲು ಡಿಪೇರ್ ಆಗಿತ್ತು 4 ಲೈನ್ ಮಾಡೋಕೆ. ಅಂತಂತಂದ್ರೆ ಹೆಂಗೆ ಹೇಳ್ರಿ, ಈಗ ಬರೀ 2 ಲೈನ್ ಇದ್ದ ಟ್ರ್ಯಾಕ್ಸ್ ಐತಿ, ಈಗ 4 ಲೈನ್ ಆಗುತ್ತೆ. ಕ್ವಾರ್ಟರ್ ಲೆಫ್ಟ್ ಅಂತಾರಲ್ಲ, ಸೊ ಕ್ವಾರ್ಟರ್ ಲೆಫ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಫ್ರೇಟ್ ಮೂಮೆಂಟು ಚಲೋ ಆಗುತ್ತೆ ಮತ್ತು ನಮಗೆ ಪ್ಯಾರಲಲ್ ಆ್ಯಕ್ಷನ್ಸು ನೋಡೋಕೆ ಸಿಗುತ್ತೆ ರೀ. ನೀವು ದಿಲ್ಲಿ ಕಾನ್ಪುರ್ ಸೆಕ್ಷನ್ ನೋಡಿರ್ಬೋದು, ಭೋಪಾಲ್ ಝಾನ್ಸಿ ಸೆಕ್ಷನ್ ಒಳಗೆ CR ರಾಜಧಾನಿ ನೋಡಿರ್ಬೋದು. ಅದನ್ನೆಲ್ಲ ನಿಮಗೆ ಇಲ್ಲಿ ವಿಟ್ನೆಸ್ ಮಾಡೋಕೆ ಸಿಗುತ್ತೆ. ಇದಷ್ಟೇ ಅಲ್ಲದೆ ಅಪ್ರೂವ್ ಆಗೈತೆ ರೀ, ಕ್ಯಾಬಿನೆಟಿಂದ ಅಪ್ರೂವ್ ಆಗೈತೆ, ಅದಕ್ಕೆ ಹೇಳ್ದಾನೆ. ಮತ್ತು ತುಮಕೂರದ್ದು DPR ರೆಡಿ ಆಗೈತಿ. ತುಮಕೂರು ಟು ಬೆಂಗಳೂರು 4 ಲೈನ್ ಆಗತೈತಿ ಕ್ವಾರ್ಟರ್ ಲೆಫ್ಟ್. ಜನಕ್ಕೆ ಸಿವಿಕ್ ಸೆನ್ಸ್ ಯಾವಾಗ ಬರುತ್ತೆ ಅನ್ನೋ ಪ್ಲಾಟ್ಫಾರ್ಮ್ನಾಗ ನಿಂತ ಸಣ್ಣ ಹುಡುಗನ್ನ ಇದನ್ನು ಮಾಡ್ಸತ್ತಾರೆ ರೀ. ಅಲ್ಲೇ 10 ಹೆಜ್ಜೆ ಇನ್ನೂ ಇಲ್ಲ, ಇದೈತಿ ವೇಟಿಂಗ್ ರೂಮ್. ಏನು ಹೇಳೋದು ಹೇಳಿ, ಹುಡುಗಗೆ ಅರ್ಜೆಂಟ್ ಆಗೈತೆ ಅಂತ ಪಾಪ ಇದು ಮಾಡತ್ತಾರ ಅಂದ್ರೆ ಮತ್ತು ಹುಡುಗಗೆ ಮ್ಯಾಮೆ ಹೋಗು ಪ್ಯಾಂಟ್ಸ್ ಆಗ್ಯಾರ ಅದನ್ನು ತೆಗಿಸಿ ಪ್ಲ್ಯಾಟ್ಫಾರ್ಮ್ ಮೇಲೆ ಮಾಡ್ಸತ್ತಾರ. ಸೊ ಇಲ್ಲವ್ರಲ್ಲ ಅನ್ಸುತ್ತವ್ರ ನೋಡಿರ ಆಂಧ್ರದವ್ರು ಅನ್ಸಿರ. ಡಿಪಾರ್ಟ್ ಆದ್ವಿ ನಾವು. 5 ನಿಮಿಷ ಸ್ಟಾಪ್ ಇತ್ತು ಹೊಸಪೇಟೆ ಜಂಕ್ಷನ್ ಒಳಗೆ. ಇದು ಕನ್ಸ್ಟ್ರಕ್ಷನ್ ಆಗಕ್ಕೆ ಭಾಳ ದಿನ ಆದ್ರಿ, ಕನ್ಸ್ಟ್ರಕ್ಟ್ ಆಗಲಿಲ್ಲ. ಇದಕ್ಕಿಂತ ಲೇಟಾಗಿ ಆಗಿದ್ದಂಥ ಕೊಪ್ಪಳಗದಾಗ ಅದು ಇದಾಗಲಿಲ್ಲ. ಇನ್ನು ಮೇನ್ ಫ್ರಂಟ್ ಅಷ್ಟು ಚೆನ್ನಾಗಿ ಮಾಡಿ ಈ ಸೈಡದ್ದು ಇನ್ನೂ ಕನ್ಸ್ಟ್ರಕ್ಷನ್ ಆಗಿಲ್ಲ ನೋಡ್ರಿ. ನಮ್ಮ ರೈಲ್ ಫ್ಯಾನ್ ಕಮ್ಯುನಿಟಿ ಅವ್ರು ಹುಡುಗ ಸಿಕ್ಕಾರ. ನಿಮ್ಗೇನು ಗೊತ್ತು ಟ್ರೈನ್ ಬಗ್ಗೆ? ಎಲ್ಲ ಗೊತ್ತಾ? ಇದಕ್ಕೆ ಯಾವುದು ಇಂಜಿನ್ ಇದೆ ಈಗ? ವೈಟ್. ಎಲೆಕ್ಟ್ರಿಕಾ ಡೀಸೆಲ್ಲ? ಎಲೆಕ್ಟ್ರಿಕ್ ಕರೆಕ್ಟ್ ಇತ್ತು ಫಸ್ಟ್. ಇದು ಯಾವ ಗಾಡಿ? ಟ್ರೈನ್ ಅಂದರೆ ಇಷ್ಟನಾ? ಎಷ್ಟು ಸತ ಸುತ್ತಿದ್ದೀರಾ? ಎಷ್ಟು ಟೈಮ್ ಹೋಗಿದ್ದೀರಾ ಟ್ರೈನಿಗೆ? 10 ಟೈಮ್ ಹೋಗಿದ್ರಾ? ಟ್ರೈನ್ ಇಷ್ಟನಾ ಬಸ್ ಇಷ್ಟನಾ? ಟ್ರೈನ್. ಹಾಂ, ಇದು ಫಾಸ್ಟ್ ಆಗಿದೆ. ಮತ್ತೆ ಏನು ಇಷ್ಟ ಟ್ರೈನ್ ಬಗ್ಗೆ? ಅನೌನ್ಸ್ಮೆಂಟು. ಅರೆ ವಾ, ಯಾವುದು ಇಷ್ಟ? ಪ್ಲಾಟ್ಫಾರ್ಮ್ನಾಗ ಅನೌನ್ಸ್ ಮಾಡ್ತಾರಲ್ಲ. ಹಾಂ. Your kind attention please. Train number 16591 Hampi Express shortly arriving on platform number 1. ವಾವ್, ಎಕ್ಸಾಕ್ಟ್ಲಿ. ಮತ್ತೆ ಯಾವ್ದು ಗಾಡಿ ಇಷ್ಟ? ಅಷ್ಟೇ. ಥ್ಯಾಂಕ್ ಯು. ಕಾರಟಿಗಿದು ಗೊತ್ತಿಲ್ಲ. ಗೊತ್ತಿಲ್ವಾ? ನೆಕ್ಸ್ಟ್ ಟೈಮ್ ಹೋದ್ರೆ ಹೇಳ್ತೀಯಾ? ಓಕೆ ಬಾಯ್, ಥ್ಯಾಂಕ್ ಯು. ಲೋಕೋ ಪೈಲಟ್ ಆಗ್ತೀಯಾ? ಓ, ಲೋಕೋ ಪೈಲಟ್ ಆಗಕ್ಕೆ ಏನು ಓದ್ತೀರಾ? ಯಾವುದಾದ್ರೂ ಒಂದು ಟೆಕ್ನಿಕಲ್ ಸ್ಟ್ರೀಮ್ ತಗೋಬೇಕು. ಗುಡ್ ಜಾಬ್, ಥ್ಯಾಂಕ್ ಯು. ದೂರದಿಂದ ನೋಡ್ರೆ KGF ಥರ ಕಾಣುತ್ತೆ ನೋಡ್ರಿ. JSW ಸ್ಟೀಲ್ ಪ್ಲಾಂಟ್.
ಸೊ ಡಿಪಾರ್ಚರ್ಗೆ ಇನ್ನೂ ಮಸ್ತ್ ಕಾಣುತ್ತೆ. ನಾವೀಗ ತೋರಣಗಲ್ಲು ಜಂಕ್ಷನಿಗೆ ಎಂಟ್ರ್ ಆದೀವಿ. ಸಾರಿ, ಗದಿಗನೂರು ಇದು. ನಾನು ತೋರಣಗಲ್ ಬಂತು ಅಂದ್ಕೊಂಡೆ. ಸಾರಿ ಗೈಸ್. ಕಾಷನ್ ಇದೆ ಅನಿಸುತ್ತೆ, ಪ್ರೊಸೀಡ್ ಇದೆ ಸಿಗ್ನಲ್. ಇದೆಲ್ಲ ಫ್ರೇಟ್ ಹಬ್ ನೋಡ್ರಿ. ಗೂಡ್ಸ್ ಕಿಂಗ್ಡಮ್ ನೋಡೋಕೆ ಸಿಗುತ್ತೆ ನಿಮ್ಗೆ ಇದೆಲ್ಲ ಏರಿಯಾ. ಏನು ಸೈಕ್ ಕಾಣಾಗತ್ತೆ ನೋಡ್ರಿ. JSW ಟ್ರ್ಯಾಕ್ಟರ್ ಬಂತು. ನೀವು ತೋರಣಗಲ್ಲು ಅಂತ ಇಲ್ಲಿರುವಂಥ ಜಿಂದಾಲ್ ಏರ್ಪೋರ್ಟಿಗೆ ಹೋಗ್ಬೇಕಂತಂದ್ರೆ ಇಲ್ಲಿ ಆಟೋ ಇರ್ತಾವಲ್ರಿ. ನನಗೆ 500 ರೂಪಾಯಿ ತೊಗೊಂಡಿದ್ರು ಅವರು. ನಾನು ಒಂದು ಜರ್ನಿನೂ ಮಾಡೀನಿ, ವರ್ತ್ ಜರ್ನಿ. ತೋರಣಗಲ್ಲಿಗೆ ಎಂಟ್ರ್ ಅದೀವಿ. ಸೊ ಆ ಸೈಡ್ ಪ್ಲಾಟ್ಫಾರ್ಮ್ ಬಂದು ಬನ್ನಿ. ಇದು ನೋಡ್ರಿ JSW ಹಬ್ ಇರುವಂಥ ತೋರಣಗಲ್ಲು. JSW ನೀವು ಸ್ಟೀಲ್ ಕೇರ್ಬೋದ, ಡೆಲ್ಲಿ ಕ್ಯಾಪಿಟಲ್ಸ್ ಓನರ್ಸ್ ಅವ್ರದ್ದೇನು ಮೇನ್ ಐತಲ್ಲ JSW ಪ್ಲಾಂಟ್ ದೊಡ್ಡದು ಇಲ್ಲೇ ಐತಿ. ತೋರಣಗಲ್ಲಿಗೆ ಜಂಕ್ಷನ್ ಯಾಕಂತಾರೆ ಅಂತ ಹೇಳಿ ಒಂದಷ್ಟು ಜನ ಯೋಚನೆ ಮಾಡ್ಬೋದು. ಇಲ್ಲಿಂದ ರಂಜಿತಾಪುರಕ್ಕೆ ಲೈನ್ ಹೋಗಿದ್ರಿ, NMDC ಬಗ್ಗೆ ನೀವು ಕೇರ್ಬೋದು. ಸೊ ಅಲ್ಲಿ ಹೋಗೋ ಸಂಬಂಧ ಸಂಡೂರು, ಅಲ್ಲೇ NMDC, ಅಲ್ಲಿ ಹೋಗೋ ಸಂಬಂಧ ಇಲ್ಲಿಗೆ ಜಂಕ್ಷನ್ ಅಂತಾರೆ. ಅಲ್ಲೇ ಬರೀ ಇವು ಫ್ರೇಟ್ ಆಪ್ರೇಷನ್ಸ್ ಆಗುತ್ತೆ, ಯಾವುದೂ ಇದಾಗಂಗಿಲ್ಲ. ಅಲ್ಲಿ ಚಿರತೆಗಳು ಒಂದಷ್ಟು ದಿನ ಕಂಡು ಬರ್ತಾವ್ರಿ. ಏನಿಲ್ಲ ಅಂತಂದ್ರೂ 1-2 ತಿಂಗಳಿಗೊಮ್ಮೆ ಯಾವಾಗಾರ ಅಲ್ಲಿ ಚಿರತೆ ಸ್ಪಾಟ್ ಆಗೇ ಬಿಡುತ್ತೆ. ಇಷ್ಟು ಇದು ಹೆಂಗಂತಂತಂದೊಂದು ಸೆನ್ಸಿಟಿವ್ ಏರಿಯಾ ಐತಿ ಇದೆಲ್ಲ. ಸೊ ಇಲ್ಲೆಲ್ಲ ನೀವು ನಾರ್ಮಲಾಗಿ ಅಡ್ಡಾಡೋಂಗಿಲ್ಲ. ಸೊ ಹಿಂಗೆ ಐತಿ. ಅಂದರೆ ನೀವು ರಂಜಿತಾಪುರದ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂದರೆ NMDC ಕಡೆದು ಎಲ್ಲ ಪರ್ಮಿಷನ್ ತೊಗೊಂಡು ನೀವು ಅಡ್ಡಾಡಕ್ಕೂ ಹೋಗ್ಬೋದು. ಮತ್ತೊಂದಷ್ಟು ಡ್ರೋನ್ ಶಾಟ್ ನೋಡಿರ್ಬೋದು ನೀವು. ಡ್ಯಾಮ್ ಇರುತ್ತೆ, ಒಂದು ಮೇಲೆ ಬ್ರಿಡ್ಜ್ ಇರುತ್ತೆ, ಹಿಂಗೆ ಟ್ರೈನ್ ಕರೋಕ್ಕಿರುತ್ತೆ, ಅದೆಲ್ಲ ಇಲ್ಲೇ. ಡಿಪಾರ್ಟೆಡ್ ಫ್ರಮ್ ತೋರಣಗಲ್ಲು ಜಂಕ್ಷನ್. ಡಿಟೇಲ್ಡಾಗಿ ಕವರ್ ಮಾಡಂತ ನೋಡ್ರಿ ಪ್ರತಿಯೊಂದು ಸ್ಟೇಷನ್. ಟೈಮ್ 10 ಗಂಟೆ ಮೇಲೆ ಇದಕ್ಕೆ ಎಲ್ಲರೂ ಮಲ್ಕೊಂಡ್ರಿ. ನಮ್ಮ ಅಪ್ಪರ್ ಬರ್ತಿಗೆ ನಾವು ಶಿಫ್ಟ್ ಆದೀವಿ. ಸೊ ಅಪ್ಪರ್ ಬರ್ತ್ ಸಿಕ್ಕ್ರಿ ಹಿಂಗೆ ನೋಡ್ರಿ. ಲೋವರ್ ಬರ್ತ್ ಇದ್ರೆ ಆರಾಮಾಗಿ ಕುಂತು ಈ ಡಿಟೇಲ್ಡಾಗಿ ಕವರ್ ಮಾಡ್ಬೋದು. ಅಪ್ಪರ್ ಬರ್ತ್ ಹಿಂಗೆ ಅಂತಂದ್ರೆ ಡೋರ್ ಅಂತಲ್ಲಿ ನಿಂದ್ರೆ ಹಾಕ್ಬಿಡಂಗಿಲ್ಲ ಯಾರು. ನೈಟ್ ಟೈಮ್ ಅಂತಂತೇಳಿ ಸೀಟ್ ಒಳಗೆ ಬಂದು ಕುಂದಿರ್ಬೇಕು. ಹಿಂಗೆ ಐತಿ ಪರಿಸ್ಥಿತಿ. ಇದೊಂದಿಟ್ಟು ಕಂಜೆಸ್ಟೆಡ್ ಅನ್ಸೋದು. ನಾನು ಅಂತ ಕುಂದ್ರಾಗಂಗಿಲ್ಲ ನೋಡ್ರಿ. ಅದಕ್ಕೆ ಹಿಂಗೆ ಕುಂತಂದು ಡೂ ಆಯ್ತು. ನನ್ನ ಬೇರೆ ಐಸಿಂದ ನನಗೀಗ ಬಳ್ಳಾರಿ ಫೋರ್ಟ್ ಕಾಣೋದ್ರಿ. ಇಲ್ಲಿ ಗುಡ್ ಐತೆ ನೋಡ್ರಿ. ಈ ಗುಡ್ ಏನು ಕಾಣತ್ತಿಲ್ಲ ನಿಮಗೆ, ಬಟ್ ಈಗ ಆ ಲೊಕೇಶನ್ ದಾಟೋದನ್ನ ಅಂತ ಹೇಳ್ತೀನಿ. ಸೊ ಎಂಟ್ರ್ ಆಗೇ ಬಿಡ್ತೇವೆ ನಾವು ಬಳ್ಳಾರಿ ಫೋರ್ಟ್ ಆದ್ಮೇಲೆ. ಇಲ್ಲೊಂದು ಯಾವುದೋ ಒಂದು ಕಾಲೇಜ್ ಬರುತ್ತೆ. ಎಸ್ ಎಕ್ಸಾಕ್ಟ್ಲಿ. ನನ್ನ ಫ್ರೆಂಡ್ಸ್ ಚೆನ್ನಾಗೈತೆ. ಹೇ ಯಾವ್ದು ಪಿಸ್ತಾ ಹೌಸ್ ಅಂದರೆ ಪಿಸ್ತಾ ಹೌಸ್. ಇದಾದ್ಮೇಲೆ ಇಲ್ಲೆಲ್ಲ ಒಂದು ಕಾಲೇಜ್ ಬರ್ತದೆ. ಯಾವುದೋ ಇಂಜಿನಿಯರಿಂಗು ಕಾಮರ್ಸ್ ಕಾಲೇಜ್ ಇತ್ತು. ಬಳ್ಳಾರಿ ಜಂಕ್ಷನಿಗೆ ನಾವು ಆರಾಮಾದೀವಿ ರೀ. ಪ್ಲಾಟ್ಫಾರ್ಮ್ ಆ ಸೈಡ್ ಬಂದೈತಿ, ಬಟ್ ಇಳಿಯವ್ರು ಜಾಸ್ತಿ ಅದಾರ. ನಾನು ಅಲ್ಲಿ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ. ಅದು ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಈಗ. ಮೊನ್ನೆ ಪ್ಲಾಟ್ಫಾರ್ಮಿಗೆ ತೊಗೊಂಡ್ರೆ ಆಲ್ಮೋಸ್ಟ್ ಝೋನ್ ಟು ಝೋನ್
ಭಾಳ ಗ್ಯಾಪ್ ಕೊಟ್ಟಿರ್ತಾರೆ ರೀ. ಅಂದ್ರೆ ಆ ಝೋನ್ ಒಳಗೆ ಏನಾರ ಲೇಟ್ ಆದ್ರೆ ಕವರ್ ಆಗಲಿ ಅಂತೇಳಿ. ಹಂಗೆ ಇನ್ನು ನಾವು ನೆಕ್ಸ್ಟ್ ಸೌತ್ ಸೆಂಟ್ರಲ್ ರೈಲ್ವೇಸಿಗೆ ಎಂಟ್ರಿ ಕೊಡೋದ್ರಿಂದ ಬಳ್ಳಾರಿ ಹೊಸಪೇಟೆ ನಡಕ್ಕೆ ಯಾವುದೋ ಟ್ರೈನ್ ಬಂದರೂ ಅಂದರೆ ಹೊಸಪೇಟೆಯಿಂದ ಬಳ್ಳಾರಿ ಸೈಡ್ ಅದಕ್ಕೆ ಸ್ಲ್ಯಾಕ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾವೀಗ ಆನ್ ಟೈಮ್ ಎಂಟ್ರಿಗೀವಿ ಬಳ್ಳಾರಿ ಜಂಕ್ಷನ್ ರೈಲ್ವೆ ಸ್ಟೇಷನಿಗೆ. ನೋಡ್ರಿ, ಒಂದನೇ ಪ್ಲಾಟ್ಫಾರ್ಮಿಗೆ ತೊಗೊಂಡಾರ ಹಂಪಿ ಎಕ್ಸ್ಪ್ರೆಸ್ ಇದು ಪ್ರಿಯಾರಿಟಿ ನೋಡ್ಬೋದು ನೀವು. ಆಲ್ಮೋಸ್ಟ್ ನಾನು ಯಾವ ಟ್ರೈನ್ ಒಳಗೆ ಬರ್ತಿದ್ದೆಲ್ಲ ಹುಬ್ಳಿ ಸೈಡಿಂದ ಅವೆಲ್ಲ ಪ್ಲಾಟ್ಫಾರ್ಮ್ ಹೋಗಿ ಬರ್ತಿದ್ವು. ಬಟ್ ಪ್ಲಾಟ್ಫಾರ್ಮ್ 1ಗೆ ಬಂದಿದ್ದ ಹಂಪಿ ಎಕ್ಸ್ಪ್ರೆಸ್. ಬಾಯ್. ಕರೆಕ್ಟ್ಗೆ ಎಕ್ಸ್ಪ್ರೆಸ್ ಹೇಳ್ತೀಯಾ? ಹಾಂ, ಇಲ್ಲ ಬಾಯ್. ಬಳ್ಳಾರಿ ಬಾಯ್ ಬಾಯ್. ಹುಡುಗ ಮಸ್ತ್ ಹೇಳತ್ತಿದ್ರೆ ಅವ ಎನರ್ಜೆಟಿಕ್ಕಿಂದ ಬಂದಿದ್ದ ಕರಾಟಕಿದ ಬಗ್ಗೆ ನಾನು ಹೇಳ್ತೀನಿ ಅಂತೇಳಿ. ಆ ಟೈಮ್ ಒಳಗೆ ನಾನು ಮೇಲೆ ಕುಂತಿದ್ದೆ ಇದ್ರೊಳಗೆ ಬಳ್ಳಾರಿ ಒಳಗೆ ಹೇಳು ಅಂತ ಅಂದಿದ್ದೆ. ಬಟ್ ಈಗ ಬಳ್ಳಾರಿ ಒಳಗೆ ಅವ್ರು ಹೊಟ್ಟಿದ್ರಲ್ಲ ಅದ್ರ ಸಂಬಂಧ ನೆಕ್ಸ್ಟ್ ಟೈಮ್ ಹೇಳ್ತಾನೆ ಅಂತಂದ. ಭಾಳ ಕ್ಯೂಟ್ ಇತ್ತು ಅದು ಎಲ್ಲ ನೋಡಿ. ಯಾಕಂತಂದ್ರೆ ಅಷ್ಟು ಗ್ರಾಸ್ಪಿಂಗ್ ಪವರ್ ಇತ್ತಲ್ಲ, ಅಷ್ಟು ಹೆಸನ್ ಒಳಗೆ ಏನು ಹೇಳತ್ತದ ಅದನ್ನೆಲ್ಲ ಕೇಳಿಸ್ಕೊಂಡು ಕರೆಕ್ಟ್ ಹೆಂಗೈತಲ್ಲ ಹಂಗೆ ರಿಪೀಟು ಮಾಡಿದವ. ಸೊ ಭಾಳ ಇಷ್ಟ ಆತ ಹುಡುಗನ ಜೊತೆ ಮೀಟಾಗಿದ್ದರೆ ಭಾಳ ಖುಷಿ ಅನ್ನಿಸ್ತಾ. ಬ್ರೋ, ಬೆಳಗ್ಗೆಯಿಂದ ನಮ್ಮ ಫ್ಯಾಮಿಲಿಯವರು ಎಷ್ಟು ಜನ ಸಿಕ್ಕಿದ್ರು? ಮೋರ್ ದೆನ್ ಒಂದು 10-15 ಜನ ಸಿಕ್ಕಿರ್ಬೋದು. ಅವ್ರು ಬರ್ತಾರೆ 2-3 ಸರಿ ಆ ಕಡೆ ಈ ಕಡೆ ನೋಡ್ತಾರೆ, ಅವ್ರೇನಂತ ವೆರಿಫೈ ಮಾಡ್ಕೊಂಡು ಅವರೇ ಬಂದು ಮಾತಾಡ್ತಾರೆ. ಭಾಳ ಖುಷಿ ಆಗತ್ತೆ ರೀ. ನೀವು ನಾನು ಹೌದೋ ಇಲ್ಲೋ ಅಂತ ವೆರಿಫೈ ಮಾಡ್ಬೇಕಂತಂದ್ರೆ ಟ್ರೈನ್ ಎಲ್ಲೋದನಂದ್ರು ನನ್ನ ಸಿಗ್ನೇಚರ್ ಇದೆ ನೋಡಿರಿ. ಇಯರ್ಫೋನ್ ಈ ಕೊಳ್ಳಾಗ ಹಾಕೊಂಡು ಯಾರು ಇದ್ರು ನಾನು ನಿಮ್ಗೇನಾರ ಕನ್ಫ್ಯೂಸ್ ಆಗತ್ತದ ಅಂತಂದ್ರೆ ಕಂಡುಹಿಡಿಬೇಕಂತಂದ್ರೆ ಇಯರ್ಫೋನ್ ನಾನು ಹಿಂಗೆ ಹಾಕೊಂಡು ದರ್ದಿರ್ತೇನೆ. ಯಾಕಂತಂದ್ರೆ ಇಲ್ಲಿ ಮೈಕ್ ಇರುತ್ತಲ್ಲ, ಸೊ ಕ್ಲಿಯರಿಟಿ ಬರಲಿ ಅಂತಂತೇಳಿ ಕಿವ್ಯಾಗ ಕಮ್ಮಿ ಹಾಕೊಂಡಿರ್ತೀನಿ, ಇಲ್ಲಿ ಜಾಸ್ತಿ ಹಾಕೊಂಡಿರ್ತೀನಿ. ನಾವೀಗ ನಮ್ಮ ಬಳ್ಳಾರಿಯಿಂದ ಡಿಪಾರ್ಟ್ ಆದ್ವಿ. ಇಲ್ಲಿಂದ ಒಂದು ಲೈನ್ ಹುಬ್ಲಾಪುರಮ್ಮ, ರಾಯದುರ್ಗ ಮೇಲೆ ಚಿತ್ರದುರ್ಗ, ಅಲ್ಲಿಂದ ಚಿಕ್ಕಜಾಜೂರ್ನೂ ಹೋಗುತ್ತೆ. ಅಂದ್ರೆ ಬಳ್ಳಾರಿ ಕಂಟೋನ್ಮೆಂಟ್ ಮೇಲೆ ಜಂಕ್ಷನ್ ಇಂದ ಲೈನ್ ಹೋಗಿದೆ. ಬಟ್ ಕಂಟೋನ್ಮೆಂಟಿಂದ ಅದಕ್ಕೆ ಲೈನ್ ಕಟ್ ಆಗುತ್ತೆ. ಸೊ ಬರೀ ಹೋಗೋಣಂತ ನೆಕ್ಸ್ಟ್ ನೋಡೋಣಂತ. ರಾಜಧಾನಿ ಲೇಟ್ ಐತಿ. ನಮ್ಮನ್ನು ಫಸ್ಟ್ ಗುಂತ್ಕಲ್ಲಿಂದ ಡಿಪಾರ್ಟ್ ಮಾಡ್ರೆ ನಮ್ಮದೇ ಆದ ನಮ್ಮ ಬೆಂಗಳೂರು ರಾಜಧಾನಿ ನಮ್ಮನ್ನ ಓಟೆಕ್ಕೂ ಮಾಡ್ಬೋದು. ಅದು ನೋಡೋಣ. ಈ ಲೈನ್ ಒಳಗಿನ ಸ್ಪೀಡ್ ನೋಡಂಬರಿ ಈಗಿನ ಮಟ್ಟಿಗೆ 81 ಎಷ್ಟು ಬೇಕು ನೋಡ್ರಿ. ಬಿಟ್ಟು ಏನಿಲ್ಲ ಅಂದ್ರೆ 15-20 ನಿಮಿಷ ಆತು. ನಾವು ಮತ್ತು ಅಪ್ಪರ್ ಬರ್ತ್ ಮೇಲೆ ಶಿಫ್ಟ್ ಆಗೀನಿ. ಪೀಸ್ ನಿದ್ದೆ ನೋಡ್ರಿ ಅಪ್ಪರ್ ಬರ್ತ್ ಮೇಲೆ. ಇಂಡಿಯನ್ ರೈಲ್ವೇಸ್ ಇದ್ದ ICF ಅಪ್ಪರ್ ಬರ್ತ್ ಈಸ್ ಪೀಸ್. ಸೈಡ್ ಲೋವರ್ಗಿಂತ ಅಪ್ಪರ್ ಆರಾಮ್ ಅನಿಸುತ್ತೆ. ಯಾಕಿಲ್ಲ ಅಂದ್ರೆ ನೀವು ಸೈಡ್ ಲೋವರ್ ಒಳಗೆ ಹೆಂಗೆ ಅಂತ ಒಂದು ಕಂಫರ್ಟ್ ಇರೋಂಗಿಲ್ಲ. ಬಟ್ ಡೇ ಜರ್ನಿ ಸೈಡ್ ಲೋವರ್ ಬೆಸ್ಟ್. ಬಟ್ ನೈಟ್ ಜರ್ನಿಗೆ ಅಪ್ಪರ್ ಇಸ್ ಕಿಂಗ್. ಯಾರು ಅಪ್ಪರ್ ಬರ್ತ್ ಫ್ಯಾನ್ ಇದ್ದಾರೆ ನಂಗೆ ಕಾಮೆಂಟ್ ಮಾಡಿರಿ. ನಾನು ಈಗ ರೀಸೆಂಟಾಗಿ ಅಪ್ಪರ್ ಬರ್ತ್ ಪ್ರಿಫರೆನ್ಸ್ ಆಗಿ ಬುಕ್ ಮಾಡತ್ತೇನೆ. ಅಷ್ಟು ನಂಗೆ ಇಷ್ಟ ಆಗೋದು. ಯಾಕಂದ್ರೆ ಯಾರ್ದು ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮಾಗಿ ಸೌಂಡ್ ಬರ್ತಿರುತ್ತೆ, ಮಸ್ತ್ ನಿದ್ದೆ. ಹ್ಯಾಶ್ಟ್ಯಾಗ್ ಅಪ್ಪರ್ ಬರ್ತ್ ಗ್ಯಾಂಗ್ ಅಂತ ಹಾಕ್ಬಿಟ್ಟು. ಈಗ ಗುಂತ್ಕಲ್ ಔಟ್ರದಾಗದೇವೆ. ಇಲ್ಲಿ ನೋಡ್ರಿ ರಾಜಧಾನಿ ಬರೋದೈತಿ. ರಾಜಧಾನಿನ ಅದ. ಈಗ ಜಸ್ಟ್ ಚೆಕ್ ಮಾಡಿದ್ದೆ, ಗುಂತ್ಕಲ್ ಔಟ್ರದಾಗಿತ್ತು 2 ಕಿಲೋಮೀಟ್ರ್. ಸೊ ಬರೋದೈತಿ ರಾಜಧಾನಿ. ಪ್ಯಾರಲಲ್ ಎಂಟ್ರಿ ಆದರೂ ಆಗ್ಬೋದು. ಯಾಕಂತಂದ್ರೆ ನಮ್ಮ ಲೈನೇ ಸಪ್ರೇಟ್, ಅದ್ರ ಲೈನೇ ಸಪ್ರೇಟ್. ಈಗ ಎಂಟ್ರಿ ಹೊಡಿದೆ ಹೋಗುದು ಒಂದೇ ಲೈನ. ಯಶವಂತಪುರ ಬೀದರ್ ಡಿಪಾರ್ಟ್ ಆಯ್ತು ನೋಡ್ರಿ. ಇಲ್ಲಿ ಖಾಲಿನೇ ಐತಿ. ಖಾಲಿ ಐತಂದ್ರೆ ಯಶವಂತಪುರ ಬೀದರ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾವ್ದು ನೋಡಿ ಬ್ರೋ? ಇದು MGR ಚೆನ್ನೈ ಸೆಂಟ್ರಲ್ಲಿ ಏಕ್ತಾ ನಗರ್. ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ನಾನು ಬಂದಿಲ್ಲ ಅಷ್ಟೇ. ಇನ್ನು ಹೋಗೋದು ಚೆನ್ನೈ ಸೆಂಟ್ರಲ್ಲಿಂದ ಸ್ಟ್ಯಾಚು ಆಫ್ ಯೂನಿಟಿಗೆ ಹೋಗುವಂಥ ಟ್ರೈನ್ ನೋಡ್ರಿ. ಯಾಕಂದರೆ ಯಾವತ್ತು ಬೀದರ್ ಟ್ರೈನ್ ಇಷ್ಟು ಖಾಲಿ ಇರೋಂಗಿಲ್ಲ. ಯಾಕಂತಂದ್ರೆ ಇರೋದು ಒಂದು ಟ್ರೈನ್ ಇರುತ್ತೆ, ರಶ್ ಅದು ಒಂದೇ ರಶ್ ಇರುತ್ತೆ. ಸೀಟ್ಸ್ ತಕ್ಕಂತೆ ಇದೆ. ಜನ ಇದೆ. ಜನರಲ್ ಖಾಲಿ. ಇಲ್ಲಿ ನೋಡಿ ಜನರಲ್ ಬರುತ್ತಿದೆ. ಇಲ್ಲಿ ನೋಡಿ ಜನರಲ್ ಒಬ್ಬೊಬ್ರು ಒಂದೊಂದು ಸೀಟ್ನೇ ಮಾಡ್ಕೊಂಡು. ನಾವೀಗ ಗುಮ್ತಕಲ್ ಜಂಕ್ಷನ್ ಎಂಟ್ರ್ ಆದ್ವಿ. ಕಾಶಿಗಳ ಸೀಟ್ಸ್ ಇದೆಯಾ ಅಂತ ನಿಲ್ಲಿಸ್ಬೇಕಾದ್ರೆ ಟೈಮ್ ಪಾಸ್ ಮಾಡಿ ಮಾಡೋದು. ತುಂಬ ಲೇಟ್ ಆಗುತ್ತದೆ ಲಂಕಾಕಾಚಿ ಗುಡ್ಡ. ಅದರಲ್ಲಿ ನಾನು ಫಸ್ಟ್ AC ತೊಗೊಂಡಿದ್ದೆ ಬರೋ. ಡೈರೆಕ್ಟ್ 10 ಗಂಟೆಗೆ ಹತ್ತಿರಾಗಿದೆ ನನಗೆ. ರಾಜಧಾನಿ ಬಂದಿದೆ. ಹಾಂ, ರಾಜಧಾನಿ ಬಂದಿದೆ. ಅದೇ ಬಂತಲ್ಲ ಆಗ್ಲೇ ಹೋಟ್ರಲ್ಲಿ ಇತ್ತು. ಯಾವುದೋ ಲಾಸ್ಟ್ ಪ್ಲಾಟ್ಫಾರ್ಮಿಗೆ ತಗೊಂಡ್ರು ನೋಡಿ. ನಮ್ಮನ್ನು ಫಸ್ಟಿಗೆ ತೊಗೊಂಡ್ರ ನಮ್ಮನ್ನು.
ಫಸ್ಟ್ ಪ್ಲಾಟ್ಫಾರ್ಮ್, ರಾಜಧಾನಿ ಥರ್ಡ್ ಪ್ಲಾಟ್ಫಾರ್ಮ್. ವಾ, ಹಂಪಿ ಎಕ್ಸ್ಪ್ರೆಸ್ ಪ್ರಯಾರಿಟಿ. ರಾಜಧಾನಿ ತೋರಿಸಿ ನೀವು ಹೋಗ್ತೇನೆ ರೀ ಆ ಸೈಡ್, ಯಾಕಂದ್ರೆ ನಮ್ಮ ಪ್ಲಾಟ್ಫಾರ್ಮ್ ಆ ಸೈಡ್ ಬರುತ್ತೆ. ಇಲ್ಲ, ನಾವು 2ನೇ ಪ್ಲಾಟ್ಫಾರ್ಮ್, ರಾಜಧಾನಿ ಪಕ್ಕಕ್ಕೆ ನಾವು. ಪ್ಲಾಟ್ಫಾರ್ಮ್ 3ಗೆ ನಾವು ಬಂದೀವಿ. ಪ್ಲಾಟ್ಫಾರ್ಮ್ 2 ಒಳಗೆ ರಾಜಧಾನಿ ಇದು ಬ್ರೋ. ರೀಸೆಂಟಾಗಿ ಇದ್ರ ಗ್ರೀನ್ ಬೋರ್ಡ್ ತೆಗೆದಿದ್ದಾರೆ ನೋಡಿ ಇಲ್ಲಿ, ರಾಜಧಾನಿ ಇಂಡಿಯಾದಲ್ಲಿ ಬರೀ ನಮ್ಮ ರಾಜಧಾನಿ ಗ್ರೀನ್ ಬೋರ್ಡ್ ಇದ್ದಿದ್ದು, ಅದನ್ನೂ ತೆಗೆದ್ಬಿಟ್ರು ನೋಡಿ ಐಡೆಂಟಿಫೈ ಮಾಡ್ತಿದ್ವಿ ಬ್ರೋ. ರಾಜಧಾನಿ. ನಮ್ಮ ಕೋಚ್ H1 ರಾಜಧಾನಿಗೆ ಹೋದ್ರೆ ಅದೊಂದು ಕೋಚ್ ಆಗ್ತದೆ. ಅದನ್ನ ಬಿಟ್ಟು ಯಾವುದೂ ಹತ್ತೋದೇ ಇಲ್ಲ. ರಾಜಧಾನಿ ಬಾಜು ಪ್ಲಾಟ್ಫಾರ್ಮ್ ಒಳಗೆ ಬಂದೀವಿ ರೀ ನಾವು. ಪ್ರೌಡ್ ಫೀಲ್ ಆಗತೈತಿ. ನಾ ಏನು ಈಗ ಮಾಡೋದು, ರಾಜಧಾನಿ ಗಾಡಿ ಅಂದ್ರೆ ರಾಜಧಾನಿ ನೋಡ್ರಿ. ರಾಜಧಾನಿಗೆ ಸಿಗ್ನಲ್ ಸಿಕ್ತು. 22692 ರೀ ಇದೆ, 1 ಅಂತ ಗ್ಯಾರ. ಸೊ ನಾವು ಇಲ್ಲಿ ಒಂದು ಇದು ಸ್ಟಾಲ್ ಒಳಗೆ ಏನಾರ ತಿನ್ನೋಣಂತ ಫಸ್ಟ್ ರಾಜಧಾನಿ ಡಿಪಾರ್ಚರ್ ನೋಡಿ. ಎಸ್, ರಾಜಧಾನಿ ಗಾಟ್ ಪ್ರಿಯಾರಿಟಿ. ಬೆಳಿಗ್ಗೆ 4:20ಕ್ಕೆ ಅರೈವಲ್ ತೋರ್ಸತ್ತೈತ್ರಿ ಇದ್ರದ್ದು. ನೆಕ್ಸ್ಟ್ ಸ್ಟಾಪ ಸತ್ಯಸಾಯಿ ಪ್ರಶಾಂತಿ ನಿಲಯಮ. ಅದಾದ ತಕ್ಷಣ KSR ಬೆಂಗಳೂರು ಸಿಟಿ ಜಂಕ್ಷನ್. ಬಟ್ ಎಕ್ಸಾಕ್ಟ್ ಟೈಮ್ ಇದ್ರದ್ದೈತಿ 5:30. ಭಾಳ ಪ್ರಿಯಾರಿಟಿಲೇ ಓಡಿಸ್ಕೊಂಡು ಹೋಗ್ತಾರೆ ಇದನ್ನು. ಇದಕ್ಕೆ ಕ್ರ್ಯೂನು ಭಾಳ ಸೀನಿಯರ ಮತ್ತು ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಇದು ನೋಡ್ರಿ ಒಂದು ಗೂಸ್ ಬಂಪ್ಸ್. ಹಂಪಿ ಎಕ್ಸ್ಪ್ರೆಸ್ ಬಿಫೋರ್ ಟೈಮ್ ಅರೈವ್ ಆಗೈತೆ ರೀ. 11:50ಗೇನೋ ಅರೈವಿಂಗ್ ಆಗೋ ಟೈಮ್ ಇತ್ತು. 11:49 11:48ಗೆ ಇದೇ ಟೈಮಿಗೆ ಈಗ ಅರೈವ್ ಆಗಿದ್ದೀವಿ ನಾವು. ಟ್ರಾವಲ್ ಮಾಡ್ಕೊಂಡು ಕರ್ಕೊಂಡು ಬಂದ್ರೆ ಆರಾಮಾಗಿ ಟೈಮ್ ಐತಿ. ನಮ್ಮದು ಬೆಳಿಗ್ಗೆ 6 ಗಂಟೆಗೆ ಐತಿ ಟೈಮಿಂಗ್. 5:50 ಸಮಥಿಂಗ ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣ ಬೆಂಗಳೂರು ತಲುಪಾಗ. ಸೊ ಈಗ ನಾವು ಇಲ್ಲಿ ಏನರ ತಿನ್ನಂಬರಿ. ರಾತ್ರಿ ಆದರೂ ಇನ್ನೂ ಮೆದು ವಡ ಮತ್ತು ಇದು ಸಮೋಸ ಇದೆಲ್ಲ ಆಪ್ಷನ್ಸ್ ಐತಿ ಸ್ಟೇಷನ್ ಒಳಗೆ. ಸೊ ನಾವು ತೊಗೊಂಡೇವಿ ಇದನ್ನು. ಥ್ಯಾಂಕ್ ಯು ಅಣ್ಣ. ತಗೋ, ನನ್ನನ್ನು ತೊಗೊಂಬಿಡು. ಸೊ ರಾಜಧಾನಿ ಡಿಪಾರ್ಟೆಡ್. ನಾವು ಹೋಗೋಣ ಅಂತ ಬಾ, ಕೋಚ್ ಹತ್ರನೇ ಹೋಗೋಣ. ನಿಮ್ಗೆ ಆರಾಮಾಗಿ ಈಗ ಕುಂತ ಹೇಳ್ಬೋದು. ಯಾಕಂತಂದ್ರೆ ಅದು ರಾಜಧಾನಿ ಹೋತಲ್ಲ, ಒಂದು 5-10 ನಿಮಿಷ ನಮ್ಗೆ ನಿಂದಿಸ್ತಾರೆ. ನಮ್ಮದು ಇಲ್ಲೇ ಕ್ರೀವ್ ಚೇಂಜ್ ಅನ್ಕೋತೀನಿ. ಹೊಸಪೇಟೆ ಆದಮೇಲೆ ಇಲ್ಲಿ ಕ್ರೀವ್ ಚೇಂಜ್ ಆಗುತ್ತೆ. ಮತ್ತು ಎಸ್ ಸೇಟ್ ಇಲ್ಲೇ ಐತೆ ನಮ್ಮ ಕೋಚ್. ಜನರಲಿ ಹೆವಿ ರಶ್ ಇಲ್ಲಿಂದ. ಇದು ಬರುತ್ತೆ, ಇದ್ರ ಹಿಂದಿಂದ ಈಗ ಬಸವ ಬರುತ್ತೆ, ಕಂಟಿನ್ಯೂಸ್ ಹೊಸನ್ ಸೋಲಾಪುರ ಎಲ್ಲ ಬರ್ತಾವೆ. ಇದ್ರ ಮುಂದೆ ಈಗ ಉದ್ಯಾನ ಹೋಗಿರುತ್ತೆ. ಉದ್ಯಾನನ ಇದು ರಾಜಧಾನಿ ಓಟೆಗೂ ಹೊಡೆಯುತ್ತೆ. ಕುಡಿ, ಹೇಗಿದೆ ಮಷಿನ್ ಟೀ? ಇದು ಕಮೆಂಟ್ ಮಾಡಿ. ನೀನು ಫಾಸೂಸ್ ತರಿಸಿದ್ದೆಲ್ಲ ಚೆನ್ನಾಗಿತ್ತಾ? ಫ್ಯಾಸೂಸ್ ತರಿಸಿದ್ದೆಲ್ಲ ಚೆನ್ನಾಗಿತ್ತು, ತಿನ್ಬೋದಷ್ಟೇ. ಓಕೆ ಬರ್ರಿ. ನಮ್ಗೆ ಹಂಗೆ ರಾತ್ರಿ ಟ್ರೈನ್ ಒಳಗೆ ಅಡ್ಡಾಡೋದು ಮುಂದೆ ಏನರ ಒಂದಿಟ್ಟು ತಿನ್ಬೇಕು ಉಣ್ಬೇಕು ಅಂತ ಅನ್ಸುತ್ತೆ. ಸ್ಟೇಷನ್ ಒಳಗೆ ಕುಂತ ಅದ ಮಜಾ. ಇಲ್ಲಿ ನೋಡ್ರಿ ಗುಂತ್ಕಲದ ಪ್ಲಾಟ್ಫಾರ್ಮ್. ಬಟ್ಟು ಈಗ ಅಪ್ಕಮಿಂಗ್ ರಾಜಧಾನಿ ಕರ್ನಾಟಕ ಎಕ್ಸ್ಪ್ರೆಸ್ ಎಲ್ಲ ಅದಾವ. ಸೊ ಅವನ್ನೆಲ್ಲ ಕವರ್ ಮಾಡೋಕೆ ಹೋಗಲ್ಲ, ನಾನು ಸುಮ್ಮನೆ ಹೋಗಿ ಮಲ್ಕೋತೀವಿ. ರಾತ್ರಿಗೆ ಒಂದು ಚಲೋ ಐತಿ. ಇಲ್ಲಿಂದ ನನಗೆ ರೈಸ್ ಐಟಮ್ ಚಲೋ ಅನ್ನಿಸ್ತಾವೆ, ಅದಕ್ಕೆ ತೊಗೊಳ್ದೆ. ಬಿಸಿ ಇಲ್ಲ, ಬಟ್ ಟೇಸ್ಟ್ ಚಲೋ ಐತಿ. ಬಂದೆ ನಾನು ಟ್ರೈ ಮಾಡಿ. ಕಾಫಿ ಭಾಳ ರಿಫ್ರೆಶಿಂಗ್ ಅನ್ಸುತ್ತೆ. ರಿಫ್ರೆಶಿಂಗ್ ಅಲ್ಲ, ರಿವೈವ್ ಮಾಡೋದು ನಮ್ಮನ್ನ. ಅದು ನಿದ್ದೆ ಅನ್ನೋ ಎಲ್ಲಾಡತ್ತಿದ್ದೀವಿ. ಚಲೋ ಐತೆ ಅದು. ಮಷಿನ್ ಟೀ ಅಲ್ಲ, ಅದಕ್ಕೆ ಚಲೋ ಆಗ್ತದೆ. ರಾಜಧಾನಿ ಹೋಗಿ 10-15 ನಿಮಿಷ ಆಗಿ ಬಂತ, ಇನ್ನೂ ನಮಗೆ ಸಿಗ್ನಲ್ ಸಿಕ್ಕಿಲ್ಲ. ಅದು ರಾಜಧಾನಿ ಪ್ರಯಾರಿಟಿ. ರಾಜಧಾನಿ ಹಿಂದೆ, ರಾಜಧಾನಿ ಮುಂದೆ ಯಾರೂ ಇರಬಾರ್ದು ಅನ್ನೋದು ರಾಜಧಾನಿದು ವ್ಯಾಲ್ಯೂ. ಸೊ ವೇಟ್ ಕಂಟಿನ್ಯೂಸ್. ಓ ಸಿಗ್ನಲ್ ಆಯಿತು. ಬರ್ರಿ ಹೋಗೋಣಂತ, ಹೋಗಿ ಮಲ್ಕೊಳ್ಳೋಣಂತ. ಶುಭ ರಾತ್ರಿ.
ಮಾಡಬೇಕು ಅಂತ ಖುಷಿ ಪಡೋದು ಅಥವಾ ಮಾರ್ನಿಂಗ್ 5:36 ಎದ್ದೇಳಬೇಕು ಅಂತ ಬೇಜಾರಾಗೋದು. ಸುಮ್ಮನೆ ಹತ್ತು ಹೋಗ್ಬಿಡ ನಮ್ಮ ಮೈಸೂರು ತನಕ. ನಾ ಅದೇ ಹೇಳತ್ತೀನಿ ರೀ ಅವಂಗ ಮೈಸೂರು ತನಕ ಬುಕ್ ಮಾಡ ಅಂತ ಹೇಳಿದೆ, ಬೆಂಗಳೂರು ತನಕ ಬುಕ್ ಮಾಡ. ಕರೆಂಟಲ್ಲಿ ಬುಕ್ ಮಾಡೋಣ. ಬೆಳಗ್ಗೆ ನೋಡ್ರಿ ಇಲ್ಲ 5:45 ಡಾಟ್ ಆನ್ ಟೈಮ್ ಹಂಪಿ ಎಕ್ಸ್ಪ್ರೆಸ್ ಸೆಂಟ್ರಿಗೆ ಐತಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಗೆ ಇಲ್ಲೇ ರೆಡಿ ಐತಿ. ಬಾಜು ಪ್ಲಾಟ್ಫಾರ್ಮ್ ಒಳಗೆ ಯಾವ್ದು ಹೇಳ್ರಿ, ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗುವಂಥ ಜನಶತಾಬ್ದಿ ಎಕ್ಸ್ಪ್ರೆಸ್ ಜಸ್ಟ್ ಒಂದೇ ಬರುತ್ತೆ. ಡಿಪಾರ್ಟ್ ಆಯ್ತಾ ನಾವು 9ನೇ ಪ್ಲಾಟ್ಫಾರ್ಮ್ ಬಂದೀವಿ. 10ನೇ ಪ್ಲಾಟ್ಫಾರ್ಮ್ ಒಳಗೆ ಇದೈತಿ. ಸೊ ಈ ವಿಡಿಯೋ ಇಲ್ಲಿ ಮಟನ ಐತೆ ರೀ. ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸದ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ದಾಗ ಸಿಗೋಣ. ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ ಮಾತೆ.